मयि स्थितो मदङ्गेषु स्वतन्त्रो व्याप्तवान् हरिः स विष्णुश्चास्वतन्त्रं मां स्वेच्छया वर्तयत्यजः स्वात्मनस्तस्य पूजा स्युः मनोवाक्कायवृत्तयः ममैताः इति कर्तारम् उद्देश्यञ्च हरिं स्मरेत् धर्म सच्छास्त्रोदितवर्त्मना पदमिदं ध्यायन्मदङ्काङ्कितो मन्मन्त्रं जपशास्त्रसम्पदमथो दास्यामि भाग्यैः सह तत्तत्त्वान्यपि बोधयामि तदनुप्राप्यो मदङ्घ्रिर्भवेदित्याघोषयतीव यः करचयैस्तं वाजिवक्त्रं भजे धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् नौमि न्यायसुधादिकृज्जयमुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवरां श्रीसत्यव्रत राघवेन्द्र मुनिपान् सद्बोध सध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान् ಶ್ರೀರಾಮಚಂದ್ರನ ಮಹಿಮೆಯನ್ನು ತಿಳಿಸುವ ಮೂಲ ರಾಮಾಯಣವನ್ನು ರಚನೆ ಮಾಡಿಕೊಟ್ಟ ಹಯಗ್ರೀವ ರೂಪಿಯಾದಂತಹ ಭಗವಂತ ನಮ್ಮೆಲ್ಲರಿಗೆ ತತ್ವಜ್ಞಾನವನ್ನು ನೀಡುವುದರ ಜೊತೆಗೆ ಹೇಗೆ ಆತಿಥ್ಯವನ್ನು ಮಾಡಬೇಕು ಅಂತ ತೋರಿಸಿಕೊಟ್ಟಿದ್ದಾನೆ. ಭೂಮಿಯನ್ನು ಸೃಷ್ಟಿ ಮಾಡಿಕೊಟ್ಟ. ಸಾಮಾನ್ಯವಾಗಿ ನಿಂದ್ಯ ಕರ್ಮಗಳು ನಿನ್ನ ಪಾದುಕೆ ಅಂತ ದಾಸರು ಹೇಳಿದ್ದನ್ನು ಕೇಳಿದ್ದೀರಿ. ದೇವರಿಗೆ ನಿಂದ್ಯವಾದ ಕರ್ಮಗಳನ್ನು ಪಾದುಕೆ ಅಂತ ಅರ್ಪಣೆ ಮಾಡೋದು ಅಂತ, ಅದನ್ನು ತೊಳೆದು ಮೆಟ್ಟಿ ಆ ಪಾಪಕರ್ಮಗಳನ್ನು ನಾಶ ಮಾಡಿ ನಮ್ಮನ್ನು ಉದ್ಧಾರ ಮಾಡು ಅನ್ನುವ ಅರ್ಥದಲ್ಲಿ ನಿಂದ್ಯ ಕರ್ಮಗಳು ಪಾದುಕೆ ಅಂತ. ಹಾಗೆ ನಾವೆಲ್ಲ ಮೆಟ್ಟಿ ಓಡಾಡುವ ಈ ಭೂಮಿಯಲ್ಲಿ ಆ ಮಧುಕೈಟಭರ ಮೇಧಸ್ಸನ್ನು ಇಡುವ ಮೂಲಕ ಆ ದುಷ್ಟ ಶಕ್ತಿಗಳ ದಮನವನ್ನು ಮಾಡಿ, ಕಾಮಕ್ರೋಧಗಳ ಪ್ರತೀಕದಂತೆ ಇರುವ ಮಧುಕೈಟಭರು, ಮಧುಕೈಟಭ ಆ ತರಹದ ಕಾಮಕ್ರೋಧದಂತೆ ಇರುವ ಆ ದುಷ್ಟರ ಸಂಹಾರ ಮಾಡಿ ಅವರ ಮೇಧಸ್ಸಿನಿಂದ ನಿರ್ಮಿತವಾದ ಮೇದಿನಿಯನ್ನು ಮೆಟ್ಟಿ ನಾವೆಲ್ಲ ಓಡಾಡುವಂತೆ ಮಾಡುವ ಮೂಲಕ ದುಷ್ಟಶಕ್ತಿಗಳು, ಕಾಮಕ್ರೋಧಗಳು ಇವುಗಳೆಲ್ಲ ಕೆಳಗೆ ಇರಬೇಕು ಅನ್ನೋ ರೀತಿಯಲ್ಲಿ ಒಂದು ಸಂದೇಶವನ್ನು ಹಯಗ್ರೀವ ದೇವರು ಈ ಮೂಲಕವಾಗಿ ನಮಗೆ ನೀಡಿದ್ದಾರೆ. ಕೇವಲ ಭೂಮಿಯನ್ನು ಮಾತ್ರ ಕೊಟ್ಟವರಲ್ಲ, ತೃಣಾನಿ ಭೂಮಿ ಉದಕಂ ವಾಚಂ ದದ್ಯಾತ್ಯ ಸೂನೃತಾಂ ಅಂತಿದೆ. ಉತ್ತಮವಾದಂತಹ ಮಾತು, ಹರಟೆ ಮಾತಲ್ಲ, ಬರೀ ಯೋಗಕ್ಷೇಮ ವಿಚಾರ ಅಲ್ಲ, ಶಾಶ್ವತವಾದಂತಹ ಯೋಗಕ್ಷೇಮವನ್ನು ಕೊಡುವ ಶಾಸ್ತ್ರಗಳ ಉಪದೇಶವನ್ನು ಮಾಡಿದ್ದಾನೆ. ಹಯಗ್ರೀವನನ್ನು ಕೇವಲ ಆತಿಥೇಯ ಅಂತ ತಿಳಿಯಬೇಡಿ.
ಅವನಿಗೇನು ಆತಿಥೇಯನಾಗಿರಬೇಕಾಗಿದೆ ನಮಗೆ ತಿಳಿಸಿದ್ದಾನಷ್ಟೇ ಮಾರ್ಗದರ್ಶನ. ನಿಜವಾಗಿ ಹಯಗ್ರೀವ ರೂಪಿಯಾಗಿರುವಂತಹ ಭಗವಂತ ನಮ್ಮ ತಂದೆಯೂ ಹೌದು, ತಾಯಿಯೂ ಹೌದು, ಗುರುವೂ ಹೌದು, ಸರ್ವಸ್ವವೂ ಹೌದು ಭಗವಂತ. ಮಗನಿಗಾಗಿ ಭೂಮಿಯನ್ನು ಮಾಡಿ ಇಡ್ತಾರೆ. 30-40 ಸೈಟ್ ತೆಗೆದುಕೊಂಡು ಇಟ್ಟಿರ್ತಾರೆ. 1 ಎಕರೆ 2 10 ಎಕರೆ ಅವರವರ ಶಕ್ತಿಗೆ ಅನುಸಾರವಾಗಿ ಹೊಲ ಮಾಡಿಕೊಟ್ಟಿರ್ತಾರೆ. ಮಗ ಒಳ್ಳೆ ವಿದ್ಯಾವಂತನಾಗಬೇಕು ಅಂತ ಓದಿಸಿ ಅವನನ್ನು ಚೆನ್ನಾಗಿ ಬೆಳೆಸಿ ಒಳ್ಳೆ ವಿದ್ಯಾವಂತನನ್ನಾಗಿ ಮಾಡಿ ಒಂದು ದಾರಿಗೆ ಹಚ್ಚುವ ಪ್ರಯತ್ನವನ್ನು ತಂದೆ ಮಾಡ್ತಾ ಇರ್ತಾನೆ. ಹಯಗ್ರೀವ ರೂಪಿಯಾದಂತಹ ಭಗವಂತ ತಂದೆಯಾಗಿ ಎಲ್ಲರ ಹೆಸರಿನಲ್ಲಿ ಭೂಮಿಯನ್ನು ಮಾಡಿಕೊಟ್ಟ. ಪ್ರಪಂಚದೊಳಗಿನ ಪ್ರತಿಯೊಬ್ಬ ಮಾನವನಿಗೂ ಬದುಕುವುದಕ್ಕೆ ಬೇಕಾದ ಮನೆಯನ್ನು ಮಾಡಿಕೊಟ್ಟ ನಿಖಿಲ ಮಾನವರ ತಂದೆಯಾಗಿ ಹಯಗ್ರೀವ ದೇವರು ವಿರಾಜಮಾನರಾಗಿದ್ದಾರೆ. ಕೇವಲ ಭೂಮಿಯನ್ನು ಮಾತ್ರ ಮಾಡಿಕೊಡದೆ ಮಕ್ಕಳಿಗೆ ವಿದ್ಯೆಯನ್ನು ಉಪದೇಶ ಮಾಡಬೇಕಾದದ್ದು ತಂದೆಯ ಕರ್ತವ್ಯ ಅಲ್ವಾ? ನಮ್ಮೆಲ್ಲರ ತಂದೆಯಾದದ್ದರಿಂದಲೇ ಉತ್ತಮವಾದ ಜ್ಞಾನೋಪದೇಶವನ್ನು ಮಾಡಿದ್ದಾನೆ. ಮೂಲ ರಾಮಾಯಣದ ರಚನೆ ಮಾಡಿದ. ಅಷ್ಟು ಮಾತ್ರ ಅಲ್ಲ, ಹಯಗ್ರೀವ ದೇವರು ರಚನೆ ಮಾಡಿದ್ದು ಮೂಲ ರಾಮಾಯಣ ಆದರೂ ಉಪದೇಶ ಮಾಡಿದ್ದು ಅನಂತ ವೇದಗಳನ್ನು ಉಪದೇಶ ಮಾಡಿದ್ದಾರೆ. ಹಯಗ್ರೀವ ದೇವರನ್ನ ಐತರೇಯೋಪನಿಷತ್ತಿನ ಭಾಷ್ಯದಲ್ಲಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಪರಮರ್ಷಿ ಎಂಬುದಾಗಿ ಕರೆದಿದ್ದಾರೆ. ವೇದಗಳನ್ನು ಯಾರು ದರ್ಶನ ಮಾಡಿಕೊಂಡು ಉಪದೇಶ ಮಾಡ್ತಾರೋ ಅವರನ್ನು ವೇದದ್ರಷ್ಟ, ಋಷಿ ಅಂತ ಕರೆಯೋದು. ಗಾಯತ್ರಿ ಮಂತ್ರವನ್ನು ದರ್ಶನ ಮಾಡಿಕೊಂಡ, ಸಾಕ್ಷಾತ್ಕಾರ ಮಾಡಿಕೊಂಡ ವಿಶ್ವಾಮಿತ್ರರು ಗಾಯತ್ರಿ ಮಂತ್ರದ ದ್ರಷ್ಟ ಅಂತ ನಾವು ಹೇಳ್ತೇವೆ. ಮಧುಚ್ಛಂದ ಆದಿ ಋಷಿಗಳು ಅನೇಕ ಮಂತ್ರಗಳಿಗೆ ದ್ರಷ್ಟಾರರು ಅಂತ ನಾವು ಹೇಳ್ತೇವೆ, ಶತರ್ಚಿಗಳು ಅಂತ. ಹೀಗೆ ಅನೇಕ ಮಂತ್ರಗಳನ್ನು ದರ್ಶನ ಮಾಡಿಕೊಂಡಿರುತ್ತಾರೆ. ಆ ತರಹ ಎಲ್ಲ ವೇದಗಳು ಅನಂತ ಇವೆ, ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ ನಮಗೆ. ಅನಂತಾವೈ ವೇದಾಹ, ಅನಂತ ವೇದಗಳನ್ನು ಕೂಡ ಅನಾದಿ ಕಾಲದಿಂದಲೂ ಏಕ ಪ್ರಕಾರವಾಗಿ ದರ್ಶನ ಮಾಡಿಕೊಳ್ತಾ ಇದ್ದವನು ಯಾವಾಗಲೂ ಯಾವ ಭಗವಂತನ ಜ್ಞಾನದಲ್ಲಿ ಅನಂತ ವೇದಗಳು ತೋರ್ತದೋ ಅಂತಹ ಪರಮಾತ್ಮನೇ ನಿಜವಾದ ಸಕಲ ವೇದಗಳ ಋಷಿ, ಅವನು ಪರಮಋಷಿ ಎಂಬುದಾಗಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಐತರೇಯ ಭಾಷ್ಯದಲ್ಲಿ ತಿಳಿಸ್ತಾರೆ. ವೇದವ್ಯಾಸ ದೇವರು ಸರಿ, ಹಯಗ್ರೀವ ದೇವರು ಸರಿ, ಪರಮಾತ್ಮನ ಯಾವ ಅವತಾರಗಳನ್ನು ತೆಗೆದುಕೊಂಡರೂ ವ್ಯತ್ಯಾಸ ಇಲ್ಲ, ಭೇದ ಇಲ್ಲ. ಹಯಗ್ರೀವ ದೇವರ ಬಗ್ಗೆ ಈ ವಿಷಯವನ್ನು ಐತರೇಯ ಭಾಷ್ಯದಲ್ಲಿ ಹೇಳಿದ್ದಾರೆ ಎನ್ನುವುದಕ್ಕೋಸ್ಕರ ಹೇಳೋದು. ವೇದವ್ಯಾಸ ದೇವರ ಬಗ್ಗೆಯೂ ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ, ತಜ್ಞಾನ ಅವ್ಯಾಕೃತಾಕಾಶೆ ಪ್ರಾಪ್ನೋತಿ ಪರಮಾಣುತಾಂ ಅಂತ. ವೇದಗಳು ಅನಂತ ಆಗಿದ್ದರೂ ಭಗವಂತನ ಜ್ಞಾನ ಅಂದರೆ ಇನ್ಫಿನಿಟ್ ಆದಂತಹ ಸ್ಪೇಸ್, ಅವ್ಯಾಕೃತ ಆಕಾಶ ಇದ್ದ ಹಾಗೆ. ಮೊದಲು ಕೊನೆಯಿಲ್ಲದ ಅವ್ಯಾಕೃತ ಆಕಾಶದಂತೆ ಇಡೀ ಜಗತ್ತನ್ನೇ ತಿಳಿಯುವ ಆ ಭಗವಂತನ ಏನೊಂದು ಜ್ಞಾನ ಇದೆ, ಆ ಜ್ಞಾನದೊಳಗೆ ವೇದಗಳು ಒಂದು ಪರಮಾಣುವಿನ ಹಾಗೆ. ಅಷ್ಟು ಸಣ್ಣ ವಸ್ತು, ಸಹಜವಾಗಿ ಪರಮಾತ್ಮ ಆ ವೇದಗಳನ್ನು ಗ್ರಹಿಸ್ತಾನೆ ಅಂತ. ಅನಂತ ವೇದಗಳನ್ನು ತಿಳಿಯೋದು ಅಂದರೆ ಬಹಳ ಕಷ್ಟಪಟ್ಟು, ಬಹಳ ಶ್ರಮಪಟ್ಟು ತಿಳ್ಕೊಂಡಿದ್ದಾನೆ, ಬಹಳ ಬಾರಿ ಅದನ್ನು ಕಂಠಪಾಠ ಮಾಡಿ ತಿಳ್ಕೊಂಡಿದ್ದಾನೆ ಅಂತೆಲ್ಲ ಅರ್ಥ ಮಾಡಿಕೊಳ್ಳಬಾರದು. ವೇದಗಳನ್ನು ಬಿಟ್ಟು ಸಮಸ್ತ ಪ್ರಪಂಚವನ್ನೂ ತಿಳಿದಿದ್ದಾನೆ, ಅದರೊಳಗೆ ವೇದಗಳೂ ಸೇರಿವೆ.
ಎಲ್ಲವನ್ನೂ ತಿಳಿದಂತಹ ಪರಮಾತ್ಮನ ಆ ಜ್ಞಾನದ ವಿಸ್ತಾರ ಹರಹು ಎಷ್ಟಿದೆ ಅಂದರೆ ಅದು ಅವ್ಯಾಕೃತ ಆಕಾಶದಷ್ಟಿದೆ. ಅದರಲ್ಲಿ ವೇದಗಳು ಪರಮಾಣುವಿನಷ್ಟು ಒಂದು ಕಡೆ ಎಲ್ಲೋ ಸೇರಿಕೊಂಡಿರ್ತವೆ ಅಂತ. ಇಂತಹ ಜ್ಞಾನ ಪರಮಾತ್ಮನ. ಹಾಗಾಗಿ ಹಯಗ್ರೀವ ದೇವರನ್ನು ನಾವು ಕಾಣುವಾಗ ಸರ್ವೋತ್ತಮನಾದಂತಹ ಶ್ರೀಹರಿ ಸ್ವತಂತ್ರ ಅಂತ ತಿಳಿಯುವುದರ ಜೊತೆಗೆ ಪರಮರ್ಷಿ ಎಂಬುದಾಗಿ ತಿಳಿಯಬೇಕು. ಸಕಲ ವೇದಗಳ ದ್ರಷ್ಟ, ಮೂಲ ಉಪದೇಶಕನಾದವನು ಪರಮಾತ್ಮ ಎಂಬುದಾಗಿ ಶ್ರೀಮದಾಚಾರ್ಯರು ಹೇಳುತ್ತಾರೆ. ಪರಮಾತ್ಮನಿಂದ ಉಪದೇಶ ಪಡೆದ ಮೇಲೆ ಮೊಟ್ಟ ಮೊದಲ ಬಾರಿ ಬ್ರಹ್ಮದೇವರು, ಆಮೇಲೆ ಗರುಡಶೇಷ ರುದ್ರಾದಿ ದೇವತೆಗಳು, ಅದೇ ಕ್ರಮದಲ್ಲಿ ಮುಂದೆ ಇಂದ್ರಾದಿಗಳು, ದಕ್ಷ ಪ್ರಜಾಪತಿ ಮೊದಲಾದವರೆಲ್ಲ ಕ್ರಮವಾಗಿ ವೇದಗಳನ್ನು ತಿಳಿಯುತ್ತಾ ಬರುತ್ತಾರೆ. ಶ್ರೀಮದಾಚಾರ್ಯರು ಐತರೇಯ ಭಾಷ್ಯದಲ್ಲಿ ಹೇಳುತ್ತಾರೆ, ಹಯಗ್ರೀವ ದೇವರು ಉಪದೇಶ ಮಾಡಿದಂತಹ ವೇದಗಳನ್ನು ಚೆನ್ನಾಗಿ ತಿಳಿಯಬೇಕಾದರೆ ಸಾಮಾನ್ಯವಾದ ತಪಸ್ಸು ಮಾಡಿದರೆ ಸಾಧ್ಯವಾಗೋದಿಲ್ಲ. ತಪಸ್ಸು ಮಾಡಿದರೆ ಮಾತ್ರ ಅದನ್ನು ತಿಳಿಯಬಹುದು. ನಾಕೃತ್ವಾ ಸುಮಹತ್ ತಪಃ ಪ್ರಥಮಂ ತದ್ಧಯಾಸ್ಯೇನ ದ್ರಷ್ಟಂ ಕೇನಚಿದೀಕ್ಷತೆ. ಮಹಾ ತಪಸ್ಸನ್ನು ಮಾಡಬೇಕಂತೆ, ಅಲ್ಪ ಸ್ವಲ್ಪ ಅಲ್ಲ, ಬಹುಕಾಲದವರೆಗೆ ನಿರಂತರವಾಗಿ ಏಕಾಗ್ರ ಮನಸ್ಸಿನಿಂದ ತಪಸ್ಸು ಮಾಡಿ ಧ್ಯಾನ ಮಾಡ್ತಾ ಇದ್ದರೆ ಒಂದು ಬಾರಿ ಹಯಗ್ರೀವ ದೇವರು ಸಕಲ ವೇದಗಳ ಉಪದೇಶವನ್ನು ಮಾಡಿಬಿಟ್ಟಿರ್ತಾರೆ. ಮಾಡಿದ ಮಾತ್ರಕ್ಕೆ ಅದು ಯಾವಾಗಲೂ ತಲೆಯಲ್ಲಿ ಸ್ಫುರಣ ಆಗಬೇಕಲ್ಲ, ಅದು ತಮ್ಮ ವಶ ಆಗಬೇಕು. ಅದರ ಸಾಕ್ಷಾತ್ಕಾರ ಅವರಿಗೆ ಆಗಬೇಕು ಅಂತಾದರೆ ಪುನಃ ತಪಸ್ಸನ್ನು ಮಾಡಬೇಕು. ತಪಸ್ಸು ಮಾಡಿದರೆ ಮಾತ್ರ ದರ್ಶನವಾಗತ್ತೆ. ವೇದದ ಮಂತ್ರಗಳು, ಉಪನಿಷತ್ತುಗಳನ್ನು ತಾವು ಸಾಕ್ಷಾತ್ಕಾರ ಮಾಡೋದಕ್ಕೆ ದೇವತೆಗಳು, ಉಳಿದೆಲ್ಲ ಋಷಿಗಳು, ಮುನಿಗಳು ಎಲ್ಲರೂ ಕೂಡ ತಪಸ್ಸು ಮಾಡಿಯೇ ದರ್ಶನ ಮಾಡುತ್ತಾರೆ. ತಾರತಮ್ಯ ಇದೆ. ಬ್ರಹ್ಮದೇವರು ತಪಸ್ಸು ಮಾಡಿ ಎಲ್ಲ ವೇದಗಳನ್ನು ಹಯಗ್ರೀವ ದೇವರು ಉಪದೇಶ ಮಾಡಿದ್ದೆಲ್ಲವನ್ನೂ ಸಾಕ್ಷಾತ್ಕಾರ ಮಾಡಿಕೊಳ್ತಾರೆ. ಮುಂದಿನ ದೇವತೆಗಳಲ್ಲಿ ಅವರವರ ಯೋಗ್ಯತೆಗೆ ತಕ್ಕಂತೆ ಋಷಿಗಳು ಕೆಲವೇ ಸೂಕ್ತಗಳು, ಕೆಲವೇ ಮಂತ್ರಗಳನ್ನು ದರ್ಶನ ಮಾಡಿಕೊಳ್ತಾರೆ ಅವರವರ ಯೋಗ್ಯತೆಗೆ ತಕ್ಕಂತೆ. ವೇದಗಳಲ್ಲಿ ಬ್ರಾಹ್ಮಣ ಭಾಗ ಅಂತ ಇರುತ್ತೆ. ಇಂತಹ ಯಜ್ಞದಲ್ಲಿ ಈ ಮಂತ್ರವನ್ನು ಉಪಯೋಗಿಸಬೇಕು, ಈ ಮಂತ್ರದ ಅಭಿಪ್ರಾಯ ಹೀಗಿದೆ, ಹೀಗೆಲ್ಲ ಮಂತ್ರದ ಅರ್ಥವನ್ನೂ ತಿಳಿಸಿಕೊಡುತ್ತದೆ. ಆ ಮಂತ್ರವನ್ನು ಎಲ್ಲಿ ವಿನಿಯೋಗ ಮಾಡಬೇಕು ಅನ್ನುವುದನ್ನು ಹೇಳುವ ವೇದದ್ದೇ ಆದ ಭಾಗ, ಅದಕ್ಕೆ ಬ್ರಾಹ್ಮಣ ಅಂತ ಕರೀತಾರೆ. ಆ ಬ್ರಾಹ್ಮಣವನ್ನು ತಿಳಿಯುವುದಕ್ಕೆ ಮಾತ್ರ ಪ್ರತ್ಯೇಕ ತಪಸ್ಸನ್ನು ಮಾಡುವ ಅವಶ್ಯಕತೆ ಇಲ್ಲ ಅಂತಾರೆ ಶ್ರೀಮದಾಚಾರ್ಯರು. ಮಂತ್ರಗಳ, ಉಪನಿಷತ್ತುಗಳ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕೇನೊಂದು ತಪಸ್ಸನ್ನು ಆಚರಣೆ ಮಾಡಿರ್ತಾರೆ ದೇವತೆಗಳು, ಋಷಿಗಳು. ಅದೇ ತಪಸ್ಸಿನ ಬಲದಿಂದ ಬ್ರಾಹ್ಮಣ ಭಾಗವನ್ನು ಅವರು ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು. ಬ್ರಾಹ್ಮಣರು ಅಂದರೆ ಬ್ರಾಹ್ಮಣರು ವ್ಯಕ್ತಿಗಳಲ್ಲ, ಬ್ರಾಹ್ಮಣ ಅಂತ ವೇದದ ಒಂದು ಭಾಗ. ಐತರೇಯ ಬ್ರಾಹ್ಮಣ, ತೈತ್ತಿರೀಯ ಬ್ರಾಹ್ಮಣ, ಹೀಗೆ ಅನೇಕ ಬ್ರಾಹ್ಮಣಗಳಿವೆ. ಆ ಬ್ರಾಹ್ಮಣಗಳನ್ನು ಅಧ್ಯಯನ ಮಾಡಬೇಕಾದರೆ ಮಾತ್ರ ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೆ ಪ್ರತ್ಯೇಕ ತಪಸ್ಸು ಬೇಡ. ಹಾಗಾಗಿ ಮಂತ್ರೋಪನಿಷತ್ತುಗಳಿಗಿಂತಲೂ ತಾರತಮ್ಯದಲ್ಲಿ ಬ್ರಾಹ್ಮಣ ಕಡಿಮೆ. ಅದೇ ತಪಸ್ಸಿನಿಂದಲೇ ಇದರ ಕೆಲಸ ಆಗತ್ತೆ. ಮಂತ್ರ ಮತ್ತು ಉಪನಿಷತ್ತುಗಳಲ್ಲಿಯೂ ಉಪನಿಷತ್ತು ಬಹಳ ಶ್ರೇಷ್ಠ ಅಂತ. ಯಾಕೆಂದರೆ ತಪಸ್ಸು ಮಾಡಿದ ಮೇಲೆ ಮಂತ್ರಗಳ ಸಾಕ್ಷಾತ್ಕಾರ ಆಗ್ತದೆ. ಉಪನಿಷತ್ತುಗಳದು ಬರೀ ತಪಸ್ಸು ಮಾಡಿದ್ದಕ್ಕೆ ಆಗೋದಿಲ್ಲ. ತಪಸ್ಸು ಮಾಡಿದ ಮೇಲೂ ಸಮಾಧ್ಯವಸ್ಥೆಯಲ್ಲಿ, ಧ್ಯಾನಾವಸ್ಥೆಯಲ್ಲಿ ಕುಳಿತಾಗ ಮಾತ್ರ ಉಪನಿಷತ್ತು ಅವರಿಗೆ ಗೋಚರವಾಗತ್ತೆ, ಇಲ್ಲದೇ ಇದ್ದರೆ ಗೋಚರವಾಗೋದಿಲ್ಲ. ಆದ್ದರಿಂದ ಮಂತ್ರಗಳಿಗಿಂತಲೂ ಉಪನಿಷತ್ತುಗಳು ಶ್ರೇಷ್ಠ ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಅಂದರೆ ಆ ಹಯಗ್ರೀವ ದೇವರ ಉಪದೇಶ, ಆ ವೇದವಾಣಿ, ಅದರ ಸ್ಥಾನ, ಅದರ ಮಾನ ಎಂತಹ ಹಿರಿದಾದದ್ದು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಿ.
ಏನೋ ನಾವು ಸುಲಭವಾಗಿ ಗುರುಗಳು ಪಾಠ ಹೇಳ್ತಾರೆ, ವೇದ ಕಲಿತೇವೆ ಅಂದರೆ ಇದಲ್ಲ. ಇದು ನಮ್ಮ ಯೋಗ್ಯತೆಗೆ ತಕ್ಕಂತೆ ವೇದಾಧ್ಯಯನ ಮಾಡಿ ಜ್ಞಾನ ಸಂಪಾದನೆ ಮಾಡಬೇಕಾದದ್ದು. ಇಷ್ಟೇ ಶಕ್ತಿ, ಅಷ್ಟೇ ಯೋಗ್ಯತೆ, ಅಷ್ಟನ್ನೇ ನಾವು ಮಾಡಬಹುದು. ಆದರೆ ಅದರ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವ ದೇವತೆಗಳ, ಋಷಿಗಳ ತಪಸ್ಸು ಎಷ್ಟು ಖರ್ಚಾಗಿದೆ ಇದಕ್ಕೋಸ್ಕರ ಅನ್ನೋದನ್ನು ತಿಳಿಯಬೇಕು. ಅದರಿಂದ ಆ ಭಗವಂತನ ಮಹಿಮೆ ಏನು ಅಂತ ಗೊತ್ತಾಗತ್ತೆ. ದೇವರ ಮಹಿಮೆಯನ್ನು ತಿಳಿಸುವ ವಚನಗಳು, ದೇವರ ಮುಖದಿಂದ ಬಂದ ವಚನಗಳು, ಅಂತಹ ವಚನಗಳನ್ನು ತಿಳಿಯೋದಕ್ಕೆ ಸಾಮಾನ್ಯವಾದ ತಪಸ್ಸಿನಿಂದ ಸಾಧ್ಯ ಇಲ್ಲ. ಅಂದರೆ ಆ ಭಗವಂತನ ವಚನದ ಮಹಿಮೆ ಎಷ್ಟು ದೊಡ್ಡದು ಅಂತ ನಮಗೆ ಅರ್ಥ ಆಗತ್ತೆ. ಇದರಿಂದ ತಿಳಿಯಬಹುದು ಹಯಗ್ರೀವ ದೇವರ, ಭಗವಂತನ ನಾರಾಯಣನ ಮಹಿಮೆ ಎಷ್ಟು ಅದ್ಭುತ ಅಂತ. ಯಾರೋ ತಪಸ್ಸು ಮಾಡುವವರು ಸಾಮಾನ್ಯರಲ್ಲ, ಬ್ರಹ್ಮಾದಿ ದೇವತೆಗಳು. ಬ್ರಹ್ಮದೇವರಿಗೆ, ವಾಯುದೇವರಿಗೆ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರಂತಾರೆ ತ್ಯಕ್ತ ವೈದಿಕರು ಅಂತ. ತ್ಯಕ್ತ ವೈದಿಕರು ಅಂದರೆ ವೈದಿಕ ಬ್ರಾಹ್ಮಣರನ್ನು ಬಿಟ್ಟವರು ಅಂತ ಅರ್ಥ ಅಲ್ಲ. ತ್ಯಕ್ತ ವೈದಿಕರು ಅಂದರೆ ವೇದದಲ್ಲಿ ಹೇಳಿದ ವಿಷಯಗಳನ್ನು ವೇದಗಳಲ್ಲಿ ಹೇಳಿದ್ದಾರೆ ಎನ್ನುವುದಕ್ಕೋಸ್ಕರ ನಾವು ನಂಬಬೇಕು ಅನ್ನುವ ಸ್ಥಿತಿ ಅವರದಿಲ್ಲ. ವೇದದಲ್ಲಿ ಹೇಳಿದ ತತ್ವಗಳೆಲ್ಲ ಅವರ ಅನುಭವಾರೂಢವಾಗಿದೆ. ಆದ್ದರಿಂದ ಅವರನ್ನು ತ್ಯಕ್ತ ವೈದಿಕರು ಅಂತ ಒಂದು ಹೆಸರಿನಿಂದ ಕರೀತಾರೆ. ಅಂಥ ಬ್ರಹ್ಮದೇವರು ವೇದೋಕ್ತವಾದ ಎಲ್ಲ ವಿಷಯಗಳು ಅವರ ಅನುಭವಕ್ಕೆ ಗೋಚರವಾಗ್ತದೆ. ವೇದವು ಗೊತ್ತಿದೆ ಅವರಿಗೆ. ವೇದದ ಉಪದೇಶವನ್ನು ಹಯಗ್ರೀವ ದೇವರು, ವೇದವ್ಯಾಸ ದೇವರು ಮಾಡಿದ್ದಾರೆ, ಕಪಿಲ ದೇವರು. ಆದರೆ ಎಲ್ಲವೂ ಅವರಿಗೆ ಗೊತ್ತು. ಅಂತಹ ಮಹನೀಯರೇ ಈ ರೀತಿ ತಪಸ್ಸನ್ನು ಮಾಡುತ್ತಾರೆ ಅಂತ. ಬ್ರಹ್ಮಾದ್ಯ ಬ್ರಾಹ್ಮಣಂ ಪಶ್ಚಾತ್ ತೈದೃಷ್ಟಂ ಋಷಿಭಿ ಪೃಥಕ್ ಮಂತ್ರಾಶ್ಚೋಪನಿಷಚ್ಚೈವ ನಾಕೃತ್ವಾ ಸುಮಹತ್ತಪಃ ಪ್ರಥಮಂ ತದ್ಹಯಾಸ್ಯೇನ ದೃಷ್ಟಂ ಕೇನಚಿದೀಕ್ಷತೆ. ಹಯಗ್ರೀವ ದೇವರು ದರ್ಶನ ಮಾಡಿದ ಮಂತ್ರಗಳು, ಹಯಗ್ರೀವ ದೇವರು ಉಪದೇಶ ಮಾಡಿದಂತಹ ಮಂತ್ರಗಳು, ಉಪನಿಷತ್ತುಗಳನ್ನು ಮಹಾತಪಸ್ಸಿನಿಂದ ನೋಡಬೇಕು ಅಂತ ಹೇಳುವ ಮೂಲಕ ಅವರ ನುಡಿಯ ಮಹತ್ವ ಏನು ಅಂತ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಉಪದೇಶವನ್ನು ಮಾಡಿದವರು, ಅದರಲ್ಲಿಯೂ ವಿಶೇಷವಾಗಿ ಸಾಮವೇದವನ್ನು ಉಪದೇಶ ಮಾಡಿದಂತಹ ಮಹಾನುಭಾವರು ಹಯಗ್ರೀವದರು. ಸಕಲ ವೇದಗಳನ್ನು ಉಪದೇಶ ಮಾಡಿದ್ದಾರೆ. ಆ ಹಯಗ್ರೀವ ದೇವರು ಏನೇನು ಉಪದೇಶ ಮಾಡಿದರು ಅಂತನ್ನುವುದರ ಬಗ್ಗೆ ನಾವು ತಿಳಿಯುವಾಗ ಬೃಹದಾರಣ್ಯಕ ಉಪನಿಷತ್ತು ಹೇಳುತ್ತದೆ. ಸ ಯಥಾ ಆರ್ದ್ರೈಧಾಗ್ನೇಃ ಅಭ್ಯಾಹಿತಾತ್ ಪೃಥಕ್ ಧೂಮಾಃ ವಿನಿಶ್ಚರಂತಿ ಏವಂ ವಾ ಅರೆ ಅಸ್ಯ ಮಹತೋ ಭೂತಸ್ಯ ನಿಶ್ವಸಿತಮೇತತ್ ಋಗ್ವೇದಃ ಯಜುರ್ವೇದಃ ಸಾಮವೇದಃ ಅಥರ್ವಾಂಗಿರಸಃ ಇತಿಹಾಸಃ ಪುರಾಣಂ ವಿದ್ಯಾ ಉಪನಿಷದಃ ಶ್ಲೋಕಾಃ ಸೂತ್ರಾಣಿ ಅನುವ್ಯಾಖ್ಯಾನಾನಿ ವ್ಯಾಖ್ಯಾನಾನಿ ಅಸ್ಯೈವ ಏತಾನಿ ನಿಶ್ವಸಿತಾನಿ. 4 ವೇದಗಳು, ಇತಿಹಾಸ, ಮಹಾಭಾರತ, ರಾಮಾಯಣ ರಚನೆ ಮಾಡಿದವರು ಬೇರೆ ಆಗಿರಬಹುದು. ಅಂದರೆ ತನ್ನದೇ ಇನ್ನೊಂದು ರೂಪ, ವ್ಯಾಸರೂಪದಿಂದ ಮಹಾಭಾರತ ರಚನೆ ಮಾಡಿರಬಹುದು. ಮೂಲ ರಾಮಾಯಣವನ್ನು ತಾನು ರಚನೆ ಮಾಡಿದ್ದಾನೆ ಹಯಗ್ರೀವ. ಆದರೆ ಎಲ್ಲವನ್ನೂ ಉಪದೇಶ ಮಾಡಿದ್ದಾರೆ. ನಿರಂತರ ಉಚ್ಚಾರಣೆ ಮಾಡ್ತಾ ಇರುತ್ತಾರೆ. ನೋಡಿ, ಅಸ್ಯ ನಿಶ್ವಸಿತಮೇತತ್. ನಿಶ್ವಸಿತ ಅಂದರೆ ಶ್ವಾಸೋಚ್ಛ್ವಾಸ ಮಾಡಬೇಕಾದರೆ ಏನು ಆಯಾಸ ಆಗತ್ತಾ? ನಾವು ಶ್ವಾಸೋಚ್ಛ್ವಾಸ ಮಾಡ್ತಾ ಇದ್ದೀವಿ ಅಂತ ಗೊತ್ತಿರೋದಿಲ್ಲ, ಮಾತಾಡ್ತಾ ಇರ್ತೀವಿ. ಬೇರೆ ಬೇರೆ ಕೆಲಸ ಮಾಡಿಕೊಂಡಿರ್ತಾರೆ ಮನುಷ್ಯರು. ಬೇರೆ ಬೇರೆ ಕೆಲಸ ಮಾಡುವಾಗ ಶ್ವಾಸೋಚ್ಛ್ವಾಸ ತನ್ನ ಪಾಡಿಗೆ ತಾನು ನಡೀತಾ ಇರ್ತದೆ. ಅದರ ಕಡೆಗೆ ಗಮನ ಇರೋದಿಲ್ಲ. ಆದರೆ ಗಮನ ಇರೋದಿಲ್ಲ ಅನ್ನೋ ಅರ್ಥದಲ್ಲಿ ದೃಷ್ಟಾಂತ ಕೊಟ್ಟದ್ದಲ್ಲ, ಆಯಾಸ ಇರೋದಿಲ್ಲ ಅನ್ನೋ ಅರ್ಥದಲ್ಲಿ ಮಾತ್ರ ದೃಷ್ಟಾಂತ. ದೇವರಿಗೆ ಎಲ್ಲ ಕಡೆಗೂ ಗಮನ ಇದ್ದೇ ಇರುತ್ತೆ, ಸರ್ವಜ್ಞ. ಶ್ವಾಸ ಬಿಡುವಾಗ, ತೆಗೆದುಕೊಳ್ಳುವಾಗ ಆಯಾಸ ಇಲ್ಲದೆ ಸಹಜವಾಗಿ ಮನುಷ್ಯ ಮಾಡುವಂತೆ ಹಯಗ್ರೀವ ದೇವರು ಅನಂತ ವೇದಗಳನ್ನು ಉಚ್ಚಾರಣೆ ಮಾಡಿದರು, ಏನೂ ಆಯಾಸ ಇಲ್ಲ. ಇತಿಹಾಸ ಪುರಾಣಗಳನ್ನು, ಎಲ್ಲ ಪುರಾಣಗಳು ವೇದವ್ಯಾಸ ದೇವರು ಉಚ್ಚಾರಣೆ ಮಾಡುತ್ತಾರೆ.
ಮಹಾಭಾರತ ರಾಮಾಯಣಗಳನ್ನು ಉಚ್ಚಾರಣೆ ಮಾಡ್ತಾರೆ. ಶ್ಲೋಕ ಅಂದರೆ ಪಂಚರಾತ್ರಗಳು, ಬ್ರಹ್ಮಸೂತ್ರಗಳನ್ನು, ವೇದದ ವ್ಯಾಖ್ಯಾನಗಳು, ಆ ವ್ಯಾಖ್ಯಾನಗಳ ವಿಸ್ತಾರವನ್ನು ಮಾಡುವ ಅನುವ್ಯಾಖ್ಯಾನಗಳು. ಶ್ರೀಮದಾಚಾರ್ಯರು ತಮ್ಮ ಗ್ರಂಥಕ್ಕೆ ಅನುವ್ಯಾಖ್ಯಾನ ಅಂತ ಹೆಸರಿಡೋದಕ್ಕೆ ಇದು ಮೂಲ ಉಪನಿಷತ್ತಿನಲ್ಲಿಯೇ ಬರ್ತದೆ. ವೇದವ್ಯಾಖ್ಯಾನ ವಿಸ್ತಾರ, ವೇದಗಳ ವ್ಯಾಖ್ಯಾನದ ವಿಸ್ತಾರ ರೂಪದಲ್ಲಿರುವಂತಹ ಅನುವ್ಯಾಖ್ಯಾನ ಎಂಬ ಗ್ರಂಥಗಳಿವೆ. ಅವುಗಳನ್ನೆಲ್ಲ ಉಪದೇಶ ಮಾಡುತ್ತಾರೆ ಹಯಗ್ರೀವ ದೇವರು. ಇಲ್ಲಿ ಒಂದನ್ನು ನಾವು ಗಮನಿಸಬೇಕು. ಶ್ವಾಸದ ದೃಷ್ಟಾಂತ ಕೊಟ್ಟದ್ದು ಅನಾಯಾಸವಾಗಿ ಹಯಗ್ರೀವ ದೇವರು ಉಚ್ಚಾರಣೆ ಮಾಡುತ್ತಾರೆ ಎನ್ನುವ ಒಂದೇ ಅರ್ಥದಲ್ಲಿ ಅಲ್ಲ. ಶ್ವಾಸ ಹೇಗೆ ನಿರಂತರ ನಡೀತಾ ಇರ್ತದೆ, ಹಾಗೆ ಉಚ್ಚಾರಣೆ ನಿರಂತರವಾಗಿ ನಡೀತಾ ಇರ್ತದೆ, ನಿಲ್ಲೋದೇ ಇಲ್ಲ ಅನ್ನುವ ಅರ್ಥವನ್ನು ನಾವು ಈ ಉಪನಿಷತ್ತಿಗೆ ತಿಳಿದುಕೊಂಡ್ರೆ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಏನೊಂದು ಹಯಗ್ರೀವ ದೇವರ ಬಗ್ಗೆ ಶ್ಲೋಕ ಮಾಡಿದ್ದಾರೆ, ಧ್ಯಾನ ಶ್ಲೋಕ, ಆ ಧ್ಯಾನ ಶ್ಲೋಕದ ಮೂಲವನ್ನು ಉಪನಿಷತ್ತಿನಲ್ಲಿ ನಾವು ಕಾಣಬಹುದು. ನಿಶ್ವಸಿತಮೇತತ್, ಯಾಕೆಂದರೆ ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ ಅಂತ ಶ್ರೀಮದಾಚಾರ್ಯರಂತ. ವೇದಗಳ ಉಪದೇಶವನ್ನು ಸೃಷ್ಟಿಯ ಆದಿಕಾಲದಲ್ಲಿ ಮಾಡಿ ಮುಗಿಸಿದ ಬಾ ಅಂತ ವರ್ಣನೆ ಮಾಡುವುದಿಲ್ಲ ಶ್ರೀಮದಾಚಾರ್ಯರು. ನಿರಂತರ ಮುದ್ಗಿರಂತಂ, ಯಾವಾಗಲೂ ವೇದಗಳ ಉಪನಿಷತ್ತುಗಳ ಮಂತ್ರಗಳ ಉಪದೇಶವನ್ನು ಮಾಡ್ತಾನೇ ಇರ್ತಾರೆ, ಕೇಳುವವರು ಇದ್ದೇ ಇರ್ತಾರೆ. ಇದನ್ನು ಎಲ್ಲಿ ಹೇಳಿದ್ದಾರೆ ಅಂದರೆ ಬೇಕಾದಷ್ಟು ಪ್ರಮಾಣಗಳಲ್ಲಿ ಹೇಳಿರಬಹುದು. ಆದರೆ ಇವತ್ತು ಉಪಲಬ್ಧವಾದ ಬೃಹದಾರಣ್ಯಕದ ಈ ಮಾತಿನಿಂದಲೇ ನಾವು ಅರ್ಥ ಮಾಡಿಕೊಳ್ಳಬಹುದು. ಅಸ್ಯ ನಿಶ್ವಸಿತಮೇತತ್, ಶ್ವಾಸದಂತೆ ನಿರಂತರವಾಗಿ ಹಯಗ್ರೀವ ದೇವರ ಮುಖದಿಂದ ಈ ಎಲ್ಲ ಮಂತ್ರಗಳು ಶಾಸ್ತ್ರಗಳು ಹೊರಗೆ ಬರುತ್ತೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬಹುದು. ಇಷ್ಟೆಲ್ಲವನ್ನು ನಿರಂತರವಾಗಿ ಉಪದೇಶ ಮಾಡುತ್ತಾರೆ ಮಹಾನುಭಾವರಾದ ಹಯಗ್ರೀವ ದೇವರು. ಸರ್ವೋತ್ತಮನಾದ ಭಗವಂತನ ಕಾರುಣ್ಯ ಎಷ್ಟು ನೋಡಿ. ಬೇರೆ ಏನು ಬೇಡ, ಏನೋ ಒಂದು ಸಣ್ಣ ಮಾತು. ನಿನ್ನೆ ಯಾಕೋ ಸ್ವಲ್ಪ ಜ್ವರ ಬಂದಂಗೆ ಕಾಣಿಸ್ತಿತ್ತು, ಹೇಗಿದೆ, ಆರಾಮಿದ್ದೀರಾ? ಆರಾಮಿದ್ದೀವಿ. ಸ್ವಲ್ಪ ಈಗ ಹೋಗಿ ಬರೋದು, ಏನೋ ಜ್ವರ ಬಂದಂಗೆ ಆಗಿತ್ತು. ಈಗ ಹೇಳಿದ್ನೆಲ್ಲ ಆರಾಮಿದ್ದೀವಿ ಅಂತ ಮತ್ತೇನು ಕೇಳ್ತೀರಿ ಅಂತ ಸ್ವಲ್ಪ ಜೋರ ಆಗ್ತದೆ ಧ್ವನಿ. ಮೂರನೇ ಸಲ ಮತ್ತೆ ಏನು ತಲೆ ಕೆಟ್ಟದೆ ಇವನಿಗೆ. ಇದು ಪ್ರತಿಕ್ರಿಯೆಗಳು ಯಾರದು? ಮಾನವರದು. ಮತ್ತೆ ಅದನ್ನೇ ಏನು ಹೇಳೋದು ಅಂತ. ಹಯಗ್ರೀವ ದೇವರು ಬೇಸರ ಇಲ್ಲದಂತೆ ಪರಮಕಾರುಣ್ಯ ಮೂರ್ತಿಯಾಗಿ ಬ್ರಹ್ಮಾದಿ ಸಕಲ ದೇವತೆಗಳಿಗೆ, ಋಷಿ ಮುನಿಗಳಿಗೆ, ಎಲ್ಲರಿಗೆ ನಿರಂತರವಾಗಿ, ಒಂದು ಮಾತಲ್ಲ, ಎರಡು ಮಾತಲ್ಲ, ಒಂದು ಗ್ರಂಥ ಅಲ್ಲ, ಎರಡು ಗ್ರಂಥ ಅಲ್ಲ, ಸಕಲ ವಿದ್ಯೆಗಳನ್ನು ನಿರಂತರವಾಗಿ ಉಪದೇಶ ಮಾಡುತ್ತಾರೆ. ಅಂದರೆ ವಿದ್ಯಾ ಅಶೇಷತಃ ಅಂತಾರೆ ಶ್ರೀಮದಾಚಾರ್ಯರ ಶಬ್ದ ನೋಡಿ. ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ ವಿದ್ಯಾ ಅಶೇಷತಃ, ಸಕಲ ವಿದ್ಯೆಗಳನ್ನು ನಿರಂತರವಾಗಿ ಉಪದೇಶವನ್ನು ಮಾಡ್ತಾರೆ. ಅಂದರೆ ಆ ಹಯಗ್ರೀವ ದೇವರ ದಯೆ ಎಷ್ಟು. ಆ ರೀತಿ ಜ್ಞಾನೋಪದೇಶವನ್ನು ಮಾಡುವಂತಹ ಸ್ವಾಮಿ ಹಯಗ್ರೀವ ರೂಪಿಯಾದಂತಹ ಪರಮಾತ್ಮ. ಪೌರುಷೇಯ ಗ್ರಂಥಗಳನ್ನು ಅಪೌರುಷೇಯ ಗ್ರಂಥಗಳನ್ನು ಉಪದೇಶ ಮಾಡುವಂತಹ ಸ್ವಾಮಿ. ವಿಶೇಷವಾಗಿ ಸಾಮವೇದದ ಉಪದೇಶವನ್ನು ಹಯಗ್ರೀವ ದೇವರು ಮಾಡುತ್ತಾರೆ. ಛಾಂದೋಗ್ಯ ಉಪನಿಷತ್ತು ಸಾಮವೇದದ ಉಪನಿಷತ್ತು. ಬೃಹದಾರಣ್ಯಕ ಇದು ಯಜುರ್ವೇದದ್ದು, ಛಾಂದೋಗ್ಯ ಇದು ಸಾಮವೇದಕ್ಕೆ ಸಂಬಂಧಪಟ್ಟ ಉಪನಿಷತ್ತು, ಐತರೇಯ ಇದು ಋಗ್ವೇದಕ್ಕೆ ಸಂಬಂಧಪಟ್ಟ ಉಪನಿಷತ್ತು. ಆ ಛಾಂದೋಗ್ಯೋಪನಿಷತ್ತು ಹಯಗ್ರೀವ ದೇವರೇ ಸ್ಪೆಷಲ್ ಆಗಿ ಉಪದೇಶ ಮಾಡಿತ್ತು. ಹಯಗ್ರೀವ ಮುಖೋದ್ಗೀರ್ಣ ಗೀರ್ಭಿರ್ದೇವಿ ರಮಾಪತಿಂ ಅಸ್ತುವದ್ವಿಸ್ತೃತ ಗುಣಂ ಭೋಗಿ ಪ್ರಸ್ತರಶಾಯಿನಂ. ನೋಡಿ, ಆ ಸಾಮವೇದದ ಉಪದೇಶವನ್ನು, ಛಾಂದೋಗ್ಯೋಪನಿಷತ್ತಿನ ಉಪದೇಶವನ್ನು ವಿಶೇಷವಾಗಿ ಮಾಡಿದ್ದು ತನ್ನ ಪ್ರೀತಿಯ ಮಡದಿಯಾದ ಮಹಾಲಕ್ಷ್ಮೀದೇವಿಗೆ ಉಪದೇಶ ಮಾಡುತ್ತಾನೆ ಪರಮಾತ್ಮ. ಆ ಲಕ್ಷ್ಮೀದೇವಿ ಅದೇ ಛಾಂದೋಗ್ಯೋಪನಿಷತ್ತಿನಿಂದ ಪರಮಾತ್ಮನ ಸ್ತೋತ್ರವನ್ನು ಮಾಡುತ್ತಾಳೆ. ಅತ್ಯದ್ಭುತವಾದಂತಹ ಉಪನಿಷತ್ತು. ಎಲ್ಲ ಉಪನಿಷತ್ತುಗಳು ಉತ್ತಮವಾದದ್ದೇ, ಶ್ರೇಷ್ಠವಾದದ್ದೇ.
ಆ ಪರಮಾತ್ಮನ ಪಾರಮ್ಯವನ್ನು, ಸರ್ವೋತ್ತಮತ್ವವನ್ನು ಹೇಳುತ್ತಾನೆ ಉಪನಿಷತ್ತಿನ ಪ್ರಾರಂಭ. ಆ ಛಾಂದೋಗ್ಯೋಪನಿಷತ್ತಿನ ಭಾಷೆಯೇ ವಿಚಿತ್ರ. ದೇವರನ್ನು ಉತ್ತಮ, ದೊಡ್ಡವ, ಬಹಳ ಅಂದರೆ ಸರ್ವೋತ್ತಮ ಅಂತ ಕರೆದು ತೃಪ್ತಿಯನ್ನು ಪಡೀತೇವೆ. ಹಯಗ್ರೀವ ದೇವರು, ಮಹಾಲಕ್ಷ್ಮೀ ದೇವಿ ಆ ಶಬ್ದವನ್ನೇ ಹೇಗೆ ಬಳಸ್ತಾರೆ ನೋಡ್ರಿ. ಪರಮಾತ್ಮನನ್ನು ಸರ್ವೋತ್ತಮ ಅಂತ ಹೇಳುವುದಕ್ಕೆ ಪರಮ ಪರಾರ್ಧ್ಯ ರಸತಮ ಅಂತ. ಇದು ಆ ಛಂದೋಗ್ಯದ ಭಾಷೆ. ಹೇಗೆ ಈಗ 3ಕ್ಕೆ ಮುಗಿದು ಹೋಗುತ್ತೆ ಬೇರೆ ಭಾಷೆಗಳಲ್ಲಿ, ಗುಡ್, ಬೆಟರ್, ಬೆಸ್ಟ್ ಅಷ್ಟೇ. ಸಂಸ್ಕೃತದ್ದು ನೋಡಿ, ರಸ, ರಸತರ, ರಸತಮ, ಪರಮರಸತಮ, ಪರಮಪರರಸತಮ, ಪರಮಪರಾರ್ಧರಸತಮ, ಪರಮಪರಾರ್ಧರಸತಮ, ಪರಮಪರಾರ್ಧಿರಸತಮ, ಪರಮಪರಾರ್ಧ್ಯರಸತಮ ಪರಮಾತ್ಮ ಎಂಬುದಾಗಿ ಛಾಂದೋಗ್ಯೋಪನಿಷತ್ತು ಹೇಳುತ್ತೆ. ಈ ರೀತಿ ಆ ಪರಮಾತ್ಮನನ್ನ ಸರ್ವೋತ್ತಮತ್ವೇನ ಹೇಳುವಂಥದ್ದು. ಪರೋವರಿಯಾನ್ ಅಂತ ಶಬ್ದವನ್ನು ಪ್ರಯೋಗ ಮಾಡುತ್ತೆ. ಪರ, ಪರೋ, ಪರೋವರ, ಪರೋವರಿಯಾನ್ ಅಂತ. ಪರಸ್ಮಾದ್ ಉತ್ತಮಂ ಪ್ರೋಕ್ತಂ ಪರೋ ಇತಿ ತತಃ ಪರಂ, ಪರೋವರಂ ಪರಂ ತಸ್ಮಾತ್ ಪ್ರೋಕ್ತಂ ಪರೋವರೀಯಕಂ. ಎಲ್ಲ ಸಾಮಗಳಿಂದ ಪ್ರತಿಪಾದ್ಯನಾದ ಭಗವಂತನ ಮಹಿಮೆಯನ್ನು ತಿಳಿಸಿಕೊಡುತ್ತಾರೆ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಪಂಚವಿಧ ಸಾಮ ಪ್ರತಿಪಾದ್ಯವಾದ ರೂಪಗಳು. ವರಾಹ ನರಸಿಂಹದೇವರನ್ನು ಸೇರಿಸಿದರೆ ಸಪ್ತಸಾಮಗಳಿಂದ ಉಪದ್ರವ ಆದಿ ಎಂಬ 2 ಸಾಮಗಳನ್ನು ಸೇರಿಸಿದರೆ ಸಪ್ತಸಾಮ ಪ್ರತಿಪಾದ್ಯವಾದ ಭಗವಂತನ ರೂಪಗಳು, ಅದರ ಮಹಿಮೆ. ತತ್ವಮಸಿ ಎಂಬ ಉಪದೇಶ ಬಂದದ್ದು ಇದೇ ಛಾಂದೋಗ್ಯೋಪನಿಷತ್ತಿನಲ್ಲಿ. ಅಪಾರವಾದಂತಹ ತತ್ವಗಳ ರಾಶಿಯನ್ನೇ ಉಪದೇಶ ಮಾಡುತ್ತಾನೆ. ಹಯಗ್ರೀವ ರೂಪಿಯಾದ ಪರಮಾತ್ಮ ಸಕಲ ವಿದ್ಯೆಗಳನ್ನು ಉಪದೇಶ ಮಾಡಿದವ ಪರಮರ್ಷಿ, ವಿಶೇಷವಾಗಿ ಸಾಮವೇದಗಳ ಉಪದೇಶವನ್ನು ಮಾಡಿದಂತಹ ಸ್ವಾಮಿ. ಆದ್ದರಿಂದ ಪರಮಾತ್ಮ ಆ ಸಾಮವೇದದ ದ್ರಷ್ಟ, ಸಾಮವೇದದ ಉಪದೇಷ್ಟಾನೂ ಹೌದು ಎಂಬುದಾಗಿ ಚಿಂತನವನ್ನು ಮಾಡಬೇಕು. ಆ ಭಗವಂತ ಗಾಯತ್ರಿ, ಅದೇ ಛಾಂದೋಗ್ಯೋಪನಿಷತ್ತಿನಲ್ಲಿ ಉಪನಿಷತ್ತಿನ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸ್ತಾರೆ, ಹಯಗ್ರೀವ ದೇವರು ಗಂಡು ರೂಪದಿಂದಲೂ ಇದ್ದಾರೆ, ಹೆಣ್ಣು ರೂಪದಿಂದಲೂ, ಹೆಣ್ಣು ಕುದುರೆಯ ಹೆಣ್ಣು ರೂಪದಿಂದಲೂ ಹಯಗ್ರೀವ ದೇವರಿದ್ದಾರೆ. ಗಾಯತ್ರಿ, ವಾಕ್ ಎಂಬ ಹೆಸರಿನಿಂದ ಹಯಗ್ರೀವ ದೇವರು ಪ್ರತಿಪಾದ್ಯರಾಗಿದ್ದಾರೆ. ಆ ಶಬ್ದಗಳು ಸ್ತ್ರೀಲಿಂಗ. ಪ್ರತಿಪಾದ್ಯನಾದ ಭಗವಂತನು ಸ್ತ್ರೀರೂಪೋ ಹಯಶೀರ್ಷಕಃ ಎಂಬುದಾಗಿ ಶ್ರೀಮದಾಚಾರ್ಯರು ಹೇಳುತ್ತಾರೆ. ಗಾಯತ್ರ್ಯಾಂ ಸಂಸ್ಥಿತೋ ವಿಷ್ಣು ಸ್ತ್ರೀರೂಪ ಸೂರ್ಯಸಪ್ರಭ ತೃತೀಯೋ ವಾಚಿ ಸಂಸ್ಥಶ್ಚ ಸ್ತ್ರೀರೂಪೋ ಹಯಶೀರ್ಷಕಃ ವಚನಾದ್ ಹಯಶೀರ್ಷಾಖ್ಯ ಗಾಯತ್ರ್ಯಾಂಚ ಸ ಆಸ್ಥಿತಃ. ಸಹ ಅನ್ನುವುದಕ್ಕೆ ವೇದೇಶ ತೀರ್ಥರು ಹಯಶೀರ್ಷಾಖ್ಯ ಅಂತ ಬರೀತಾರೆ. ಹಾಗಾಗಿ ಇವತ್ತು ನಾವು ನೀವೆಲ್ಲ ಮಾತಾಡ್ತಾ ಇದ್ದೇವಲ್ಲ, ನಮ್ಮ ವಾಕ್ ಎಲ್ಲಿದ್ದಾರೆ ಹಯಗ್ರೀವ ದೇವರು? ಬಹಳ ಕಷ್ಟ. ಹೇಗೆ ಹಯಗ್ರೀವ ದೇವರನ್ನು ನಾವು ಹುಡುಕೋದು? ಎಲ್ಲಿಯೂ ಹುಡುಕಬೇಡಿ, ನಮ್ಮ ವಾಗೀಂದ್ರಿಯದಲ್ಲೇ ಇದ್ದಾರೆ. ವಾಚಿ ಸಂಸ್ಥಿತ ಅಂತಾರೆ ಶ್ರೀಮದಾಚಾರ್ಯರು. ಇವತ್ತು ನಾವು ನೀವೆಲ್ಲ ಮಾತನಾಡ್ತಾ ಇದ್ದೇವೆ ಅಂದರೆ ಆ ವಾಗೀಂದ್ರಿಯ ಇದೆ. ವಾಗೀಂದ್ರಿಯಕ್ಕೆ ಅಭಿಮಾನಿ ದೇವತೆ ಅಗ್ನಿ. ಆ ಅಗ್ನಿಯಲ್ಲಿ ಅಂತರ್ಯಾಮಿಯಾಗಿ ಮುಖ್ಯ ಪ್ರಾಣದೇವರು, ಅಲ್ಲಿ ಅಂತರ್ಯಾಮಿಯಾಗಿ ಪರಶುರಾಮ ರೂಪದಿಂದಲೂ ಇದ್ದಾರೆ. ಅದೇ ವಾಗೀಂದ್ರಿಯದಲ್ಲಿ ಹಯಗ್ರೀವ ರೂಪದಿಂದಲೂ ಪರಮಾತ್ಮ ಇದ್ದಾನೆ. ಆ ಭಗವಂತನೇ ನಮ್ಮಿಂದ ಎಲ್ಲ ಮಾತುಗಳನ್ನು ಆಡಿಸ್ತಾನೆ, ನುಡಿಸ್ತಾನೆ. ಒಳ್ಳೆಯ ಮಾತುಗಳೇನಾದರೂ ಬರ್ತಾ ಇವೆ ಅಂದರೆ ಅದು ಆ ಹಯಗ್ರೀವನ, ಪರಶುರಾಮನ ಅನುಗ್ರಹ ಎಂಬುದಾಗಿ ನಾವು ಭಾವಿಸಬೇಕು ಅನ್ನುವ ತತ್ವವನ್ನು ಶ್ರೀಮದಾಚಾರ್ಯರು ಛಾಂದೋಗ್ಯ ಭಾಷ್ಯದಲ್ಲಿ ತಿಳಿಸಿದ್ದಾರೆ. ಆ ಅನುಸಂಧಾನ ನಮ್ಮ ಮನಸ್ಸಿನಲ್ಲಿ ಇದ್ದರೆ ನಿಜವಾಗಿ ಒಳ್ಳೆಯ ಮಾತುಗಳು ಬರ್ತವೆ. ನನ್ನ ವಾಗೀಂದ್ರಿಯದಲ್ಲಿ ಅಗ್ನಿದೇವರಿದ್ದಾರೆ, ಮುಖ್ಯ ಪ್ರಾಣದೇವರಿದ್ದಾರೆ, ಅಲ್ಲಿ ಹಯಗ್ರೀವ ರೂಪದಿಂದ ಪರಮಾತ್ಮನಿದ್ದಾನೆ, ಪರಶುರಾಮ ರೂಪದಿಂದ ಇದ್ದಾನೆ. ಒಳ್ಳೆಯ ಮಾತುಗಳನ್ನೇ ನುಡಿಸಲಿ.
ಕೆಟ್ಟ ಮಾತುಗಳನ್ನು ನಮ್ಮಿಂದ ಆಡಿಸುವುದು ಬೇಡ, ಸುಳ್ಳು ಮಾತನಾಡಿಸುವುದು ಬೇಡ, ವ್ಯರ್ಥ ಮಾತುಗಳನ್ನು ಆಡಿಸುವುದೂ ಬೇಡ, ಕೆಟ್ಟ ಮಾತುಗಳನ್ನಂತೂ ಆಡಿಸುವುದೇ ಬೇಡ. ಭಗವಂತನ ಮಹಿಮೆಯನ್ನು ಕೊಂಡಾಡುವ, ಭಗವದ್ಭಕ್ತರ ಮಹಿಮೆಯನ್ನು ಕೊಂಡಾಡುವ, ಆತ್ಮೋದ್ಧಾರಕ್ಕೆ ಸಾಧನವಾದಂತಹ ಒಳ್ಳೆಯ ಮಾತುಗಳು, ಸಚ್ಚಾಸ್ತ್ರದ ಮಾತುಗಳು ನಮ್ಮ ವಾಗೀಂದ್ರಿಯದಿಂದ ಬರಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡಿದರೆ, ವಾಚಿ ಸಂಸ್ಥಿತ ಸ್ತ್ರೀ ರೂಪೋ ಹಯಶೀರ್ಷಕ. ತಾಯಿ ಅಲ್ವೋ, ಅವನು ತಂದೆಯೂ ಹೌದು, ತಾಯಿಯೂ ಹೌದು. ಗಂಡು ರೂಪದಲ್ಲಿಯೂ ಇದ್ದಾನೆ, ಹೆಣ್ಣು ರೂಪದಲ್ಲಿಯೂ ಇದ್ದಾನೆ, ತಂದೆಯಾಗಿ ತಾಯಿಯಾಗಿ. ಹಾಗಾಗಿ ಆ ಹಯಗ್ರೀವ ದೇವರು ನಮಗೆ ಮಾತು ಕಲಿಸ್ತಾನೆ. ಮೊದಲು ಮಾತು ಕಲಿಸುವುದು ತಾಯಿ ತಾನೆ. ತೊಡೆಯ ಮೇಲಿರುವಾಗ ತಾಯಿಯ ತೊಡೆಯೇ ಮೊದಲು ಶಾಲೆ ಅಂತ, ನಾನೇ ತಾಯಿ, ನನ್ನ ತೊಡೆಯೇ ಮೊದಲು ಶಾಲೆ ಎಂದ ಹಯಗ್ರೀವ ರೂಪಿಯಾದ ಪರಮಾತ್ಮ ಸ್ತ್ರೀರೂಪೋ ಹಯಶೀರ್ಷಕಃ. ಸ್ತ್ರೀರೂಪನಾಗಿ ಹಯಗ್ರೀವ ರೂಪಿಯಾದಂತಹ ಪರಮಾತ್ಮ ವಾಕ್ಶಕ್ತಿಗೆ ಪ್ರಚೋದಕನಾಗಿದ್ದಾನೆ ಎಂಬುದಾಗಿ ಶ್ರೀಮದಾಚಾರ್ಯರು ಛಾಂದೋಗ್ಯೋಪನಿಷತ್ತಿನ ಭಾಷ್ಯದಲ್ಲಿ ತಿಳಿಸಿಕೊಡ್ತಾರೆ. ಮತ್ತು ಗಾಯತ್ರಿ ಪ್ರತಿಪಾದ್ಯನಾಗಿ, ಸೂರ್ಯಾಂತರ್ಗತ ನಾರಾಯಣ ಗಾಯತ್ರಿ ಪ್ರತಿಪಾದ್ಯನಾಗಿದ್ದಾನೆ, ಅದೂ ಸತ್ಯನೇ. ಗಾಯತ್ರಿ ಪ್ರತಿಪಾದ್ಯನಾದವನು ಹಯಗ್ರೀವ ರೂಪಿಯಾದ ಪರಮಾತ್ಮನು ಜ್ಞಾನಪ್ರದ ಅಲ್ವಾ, ಸರ್ವ ವಿದ್ಯಾಪ್ರದ ಅಲ್ವೇ. ಧಿಯೋ ಯೋನಃ ಪ್ರಚೋದಯಾತ್, ನಮ್ಮೆಲ್ಲರ ಧೀಶಕ್ತಿಗೆ ಪ್ರಚೋದಕನಾಗಿ ಉತ್ತಮವಾದ ಶಾಸ್ತ್ರಗಳ ತಿಳುವಳಿಕೆ ಬರುವಂತೆ ಮಾಡುವವನು ಹಯಗ್ರೀವನಾದದ್ದರಿಂದ ಹಯಗ್ರೀವ ಗಾಯತ್ರಿ ಪ್ರತಿಪಾದ್ಯನೂ ಹೌದು, ಮಾತ್ರ ಅಲ್ಲ ಸ್ತ್ರೀರೂಪದಲ್ಲಿ ಪ್ರತಿಪಾದ್ಯನಾಗಿದ್ದಾನೆ. ಸ್ತ್ರೀರೂಪೋ ಹಯಶೀರ್ಷಕ. ಯಾಕೆ ಅಂತ ಛಂದೋಗ್ಯವೇ ಹೇಳ್ತದೆ. ಗಾಯತಿ ಚ ತ್ರಾಯತೆ ಚ. ಮೊನ್ನೆ ತಿಳಿದಿದ್ದೀರಿ ಇದರ ಬಗ್ಗೆ. ಗಾಯತಿ ಚ ತ್ರಾಯತೆ ಚ. ಅವರೇ ಹಯಗ್ರೀವ ದೇವರು ನಮ್ಮೊಳಗೆ ಇದ್ದು ಮಂತ್ರವನ್ನು ಹೇಳಿಸ್ತಾರೆ, ಉಚ್ಚಾರಣೆ ಮಾಡಿಸ್ತಾರೆ ನಮ್ಮಿಂದ. ತ್ರಾಯತೆ ಚ, ನಮ್ಮ ಎಲ್ಲರ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ರಕ್ಷಣೆ ಮಾಡುತ್ತಾರೆ. ಗಾಯತಿ ಚ ತ್ರಾಯತಿ ಚ. ಗಾಯತಿ ಅನ್ನೋದಕ್ಕೆ ಎರಡು ಅರ್ಥ ಇದೆ. ಒಂದು, ನಾವು ಮಂತ್ರಗಳ ಉಚ್ಚಾರಣೆ ಮಾಡೋದು, ಶಾಸ್ತ್ರಗಳ ಮಂತ್ರಗಳ ವೇದಾದಿಗಳ ಪಠನ ಮಾಡೋದು, ಉಚ್ಚಾರಣೆ ಮಾಡೋದು ವಾಗೀಂದ್ರಿಯದಿಂದ. ವಾಗೀಂದ್ರಿಯದಲ್ಲಿದ್ದು ಹಯಗ್ರೀವ ದೇವರು ಉಚ್ಚಾರಣೆ ಮಾಡಿಸ್ತಾರೆ. ಆ ಉಚ್ಚಾರಣೆ ಮಾಡೋದರಿಂದ ನಮಗೆ ಪುಣ್ಯ ಬರುತ್ತೆ, ಪಾಪಗಳ ಪರಿಹಾರವಾಗತ್ತೆ, ಪಾಪಗಳಿಂದ ನಮ್ಮನ್ನು ರಕ್ಷಣೆ ಮಾಡುತ್ತಾರೆ, ಅನೇಕ ಆಪತ್ತುಗಳಿಂದ ರಕ್ಷಣೆ ಮಾಡುತ್ತಾರೆ. ಇನ್ನೊಂದು, ನಾವು ಉಚ್ಚಾರಣೆ ಮಾಡೋದಲ್ಲ, ಮಂತ್ರ ಒಂದು ಅರ್ಥವನ್ನು ಪ್ರತಿಪಾದನೆ ಮಾಡುತ್ತೆ. ಶಬ್ದಗಳಲ್ಲಿ ಒಂದು ಶಕ್ತಿ ಇದೆ. ನಾನು ಏನೇನೋ ಶಬ್ದಗಳನ್ನು ನಾವು ಆಡ್ತಾ ಇದ್ದೇವೆ, ನಿಮಗದರ ಅರ್ಥ ಆಗ್ತಾ ಇದೆ. ಆ ಅರ್ಥವನ್ನು ತಿಳಿಸುವ ಶಕ್ತಿ ಇದ್ದದ್ದು ಎಲ್ಲಿ? ಶಬ್ದಗಳಲ್ಲಿ. ಪ್ರತಿಯೊಂದು ಶಬ್ದಕ್ಕೂ ಒಂದು ಶಕ್ತಿ ಇದೆ. ಆ ಶಬ್ದಕ್ಕೆ ಒಂದೊಂದು ಅರ್ಥ ಇರುತ್ತೆ. ಆ ಶಬ್ದಗಳು ಆ ಅರ್ಥವನ್ನು ತಿಳಿಸುವ ಶಕ್ತಿ. ಇದಕ್ಕೆ ಧ್ವನಿವರ್ಧಕ ಅಂತ ಕರೀತೇವೆ. ಧ್ವನಿವರ್ಧಕ ಅಂತ ಒಂದು ಶಬ್ದ. ಆ ಶಬ್ದ ಯಾವ ಅರ್ಥವನ್ನು ತಿಳಿಸ್ತದೆ? ಇದನ್ನು ತಿಳಿಸ್ತದ? ಇದನ್ನು ಧ್ವನಿವರ್ಧಕ ಅಂತೀರಾ? ಯಾಕೆ ಅಂದರೆ ಆ ಧ್ವನಿವರ್ಧಕ ಅನ್ನುವ ಒಂದು ಶಬ್ದಕ್ಕೆ ಏನು ಶಕ್ತಿ ಇದೆ ಅಂದರೆ, ಈ ವಸ್ತುವನ್ನು ತಿಳಿಸುವ, ಮೈಕನ್ನು ತಿಳಿಸುವ ಶಕ್ತಿ ಮಾತ್ರ ಅದಕ್ಕಿದೆ. ಇದನ್ನು ಕ್ಲಿಪ್ ಅಂತಾರೆ, ಸಂದೌಷಿಕ. ಆ ಶಬ್ದಕ್ಕೆ, ಸಂದೌಷಿಕ ಎಂಬ ಶಬ್ದಕ್ಕೆ ಈ ಕ್ಲಿಪ್ಪನ್ನು ತಿಳಿಸಿಕೊಡುವ ಶಕ್ತಿ ಇದೆ. ಅದು ಇದನ್ನು, ಧ್ವನಿವರ್ಧಕವನ್ನು ತಿಳಿಸಿಕೊಡುವುದಿಲ್ಲ. ಹೀಗೆ ಪ್ರಪಂಚದೊಳಗಿನ ಬೇರೆ ಬೇರೆ ಶಬ್ದಗಳಿಗೆ ಬೇರೆ ಬೇರೆ ಅರ್ಥಗಳನ್ನು ತಿಳಿಸಿಕೊಡುವ ಒಂದು ಶಕ್ತಿ ಉಂಟಲ್ಲ, ಆ ಶಕ್ತಿಯನ್ನು ಕೊಟ್ಟದ್ದು ಕೂಡ ಭಗವಂತನೇ. ಅದು ಗಾಯತಿ. ಶ್ರೀಮಟ್ಟಿಗಾಗೃತ್ಪಾದರು ಶ್ರೀಮನ್ಯಾಯ ಸುಧಾದಲ್ಲಿ ಹೇಳಿದ್ದು ಅದನ್ನು. ಅರ್ಥ ಪ್ರತಿಪಾದನ ಶಕ್ತಿ ಪಾಪಾದ್ ರಕ್ಷಣ ಶಕ್ತಿಶ್ಚ. ಗಾಯತ್ರಿ ಅಧಿಕರಣದಲ್ಲಿ ಒಂದು ಶಬ್ದ, ಒಂದು ಅರ್ಥವನ್ನು ತಿಳಿಸಿಕೊಡುವುದಕ್ಕೇನೊಂದು ಶಕ್ತಿ ಉಂಟೋ ಅದು ಸಹಜ, ಅದು ಸ್ವಭಾವ. ಅದು ಸಹಜ ಅಲ್ಲ, ಅದು ಸ್ವಭಾವ ಅಲ್ಲ, ಅದು ಕೂಡ ಭಗವಂತನೇ ಕೊಟ್ಟದ್ದು. ಆದ್ದರಿಂದ ನಿಜವಾದ ಗಾಯತ್ರಿ ದೇವರು
ಗಾಯತ್ರಿ ಶಬ್ದದಿಂದ ಪ್ರತಿಪಾದ್ಯನಾದವನು ಭಗವಂತನೇ ಎಂಬ ವಿಷಯವನ್ನು ನಮಗೆ ಟೀಕಾಕೃತ್ಪಾದರು ತಿಳಿಸಿಕೊಡ್ತಾರೆ. ಹಾಗಾದರೆ ಹಯಗ್ರೀವ ದೇವರು ಗಾಯತ್ರಿ ಯಾಕೆ ಅಂದರೆ ನಮ್ಮ ನಿಮ್ಮಿಂದ ಎಲ್ಲರಿಂದ, ಮಾನವರಿಂದ, ಎಲ್ಲ ದೇವತೆಗಳು, ಋಷಿಗಳು, ಮುನಿಗಳು, ಮಾನವರು ಎಲ್ಲರಿಂದ ವೇದಗಳ ಉಚ್ಚಾರಣೆಯನ್ನು ವಾಗೀಂದ್ರಿಯದಲ್ಲಿದ್ದು ಮಾಡಿಸ್ತಾರೆ ಎನ್ನುವ ಕಾರಣಕ್ಕಾಗಿ ಮಾತ್ರ ಅಲ್ಲ. ಗಾಯತಿ ಅದು ಸರಿ, ಜೊತೆಗೆ ಆ ಮಂತ್ರಗಳಲ್ಲಿಯೇ ಇದ್ದು ಅವುಗಳು ಅರ್ಥವನ್ನು ತಿಳಿಸಿಕೊಡುವ ಶಕ್ತಿಯನ್ನು ಆ ಶಬ್ದಗಳಿಗೆ ತುಂಬಿದವನು ಕೂಡ ಆ ಪರಮಾತ್ಮ. ಆದ್ದರಿಂದ ಗಾಯತಿ. ಆ ಶಬ್ದಗಳ ಪಠನ ಮಾಡಿದರೆ ಕೋಟಿ ಕೋಟಿ ಪಾಪಗಳ ನಾಶ ಆಗತ್ತೆ, ಪರಿಹಾರ ಆಗತ್ತೆ. ಕರ್ಮವಿಪಾಕ ಸಂಹಿತೆಯಲ್ಲಿ ರುದ್ರದೇವರು ಉಮಾದೇವಿಗೆ, ಪಾರ್ವತೀದೇವಿಗೆ ಹೇಳುತ್ತಾರೆ, ಸಕಲ ಪಾಪಗಳಿಗೆ ಪ್ರಾಯಶ್ಚಿತ್ತ, ಒಂದೊಂದು ಪಾಪಕ್ಕೆ ಒಂದೊಂದು ಪ್ರಾಯಶ್ಚಿತ್ತವಾದರೆ ಸಕಲ ಪಾಪಗಳಿಗೆ ಪ್ರಾಯಶ್ಚಿತ್ತ ಅಂದರೆ ಒಂದು ಗಾಯತ್ರಿ ಮಂತ್ರ, ಇನ್ನೊಂದು ಏಕಾದಶಿಯ ಉಪವಾಸ ಅಂತ ಹೇಳ್ತಾರೆ. ಆ ಶಕ್ತಿ ಎಲ್ಲಿಂದ ಬಂತು? ಗಾಯತ್ರಿ ಮಂತ್ರದಲ್ಲಿ ಅರ್ಥವನ್ನು ಪ್ರತಿಪಾದನೆ ಮಾಡುವ ಶಕ್ತಿಯ ಜೊತೆಗೆ ಪಾಪ ಪರಿಹಾರ ಮಾಡುವ ಶಕ್ತಿ ಬಂತಲ್ಲ, ಎಲ್ಲಿಂದ ಬಂತು? ಅದೂ ಭಗವಂತನೇ ಆ ಶಕ್ತಿಯನ್ನು ಗಾಯತ್ರಿಯಲ್ಲಿ ಇಟ್ಟದ್ದು. ಅದನ್ನು ಶ್ರೀಮನ್ಯಾಯ ಸುಧಾದಲ್ಲಿ ಟೀಕಾಕೃತ್ಪಾದರು ತಿಳಿಸ್ತಾರೆ. ಅರ್ಥ ಪ್ರತಿಪಾದನ ಶಕ್ತಿ, ಪಾಪಾದ್ ರಕ್ಷಣ ಶಕ್ತಿ, ಅದು ಎರಡನ್ನೂ ಪರಮಾತ್ಮ ಕೊಡ್ತಾನೆ. ಆದ್ದರಿಂದ ಹಯಗ್ರೀವ ರೂಪಿಯಾದ ಭಗವಂತನಿಗೆ ಗಾಯತ್ರಿ ಎಂಬುದಾಗಿ ಕರೀತಾರೆ, ವಾಕ್ ಎಂಬುದಾಗಿಯೂ ಕರೀತಾರೆ. ಅಂತಹ ಶಬ್ದಗಳಿಂದ ಪ್ರತಿಪಾದ್ಯನಾಗಿ ಹಯಗ್ರೀವ ರೂಪದಿಂದ ಪರಮಾತ್ಮ ನಮಗೆಲ್ಲ ಅನುಗ್ರಹವನ್ನು ಮಾಡುತ್ತಾನೆ ಎನ್ನುವ ವಿಷಯವನ್ನು ಹಯಗ್ರೀವ ದೇವರೇ ತನ್ನ ಮಹಿಮೆಯನ್ನು ತಾನೇ ಛಾಂದೋಗ್ಯೋಪನಿಷತ್ತಿನಲ್ಲಿ ಹೇಳಿದ್ದು. ಈ ಮಹಿಮೆಯನ್ನು ಈ ರೀತಿ ಆ ಹಯಗ್ರೀವ ದೇವರ ಒಂದು ವಿಶೇಷವಾದಂತಹ ಅನುಗ್ರಹ ಇದೆ. ಉಪದೇಶ ಮಾಡಿದ ಕ್ರಮ ಏನು ಅಂತ ಋಗ್ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಬಹಳ ಅದ್ಭುತವಾಗಿದೆ. ಸಕರ್ನಿಗದ ಮಾತ್ರೇಣ ಗೃಹೀತಂ ಬ್ರಹ್ಮಣಾಖಿಲಂ. ಒಂದೇ ಸಲಕ್ಕೆ ಸಕಲ ವಿದ್ಯೆಗಳ ಉಪದೇಶವನ್ನು ಮಾಡಿದ್ದಾರೆ ಅಂತ ಹಯಗ್ರೀವ ದೇವರು. ಹೇಗೆ ಮಾಡಿರ್ಬೋದು ಅಂತ ವಿಚಾರ ಮಾಡಿ. ಸಕರ್ನಿಗದ ಮಾತ್ರೇಣ ಒಂದೇ ಸಲ ಮಾಡಿದ್ದನ್ನು ಬ್ರಹ್ಮದೇವರು ಗ್ರಹಣ ಮಾಡಿಬಿಟ್ರು. 10 ಸಲ ಹೇಳಿಲ್ಲ, ಅನಿಸಿಲ್ಲ. ಗೋಕ್ ಹಾಕೋದು ಅಂತಾರೆ, ಮತ್ತೆ 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 ಅನಿಸಿ, ಅದಿಲ್ಲ. ಶ್ರೀಮದ್ ಆಚಾರ್ಯರಾದಾಗಲೂ ಕೂಡ ಮತ್ತೆ ಮತ್ತೆ ಹೇಳೋದಕ್ಕೆ ಶ್ರೀಮದಾಚಾರ್ಯರು ಒಪ್ಪಲಿಲ್ಲ. ಗುಣನಿಕಾ ಚರಣಾಧಿಕ ಗೋಚರ ನಮಮ ಹೃದಯಿತೆತ್ಯುದಿತೆ ಮುನಾ. ಮತ್ತೆ ಮತ್ತೆ ಹೇಳೋದಲ್ಲ, ಒಂದೇ ಸಲ ಹಯಗ್ರೀವ ದೇವರು ಉಪದೇಶ ಮಾಡಿದ್ದಾರೆ. ಅದನ್ನು ಬ್ರಹ್ಮದೇವರು ಹಾಗೇ ತಿಳಿದುಕೊಂಡು ಗರುಡ ಶೇಷಾದಿಗಳಿಗೆ ಮುಂದೆ ಉಪದೇಶವನ್ನು ಮಾಡುತ್ತಾರೆ ಎಂಬ ಮಾತನ್ನು ಋಗ್ಭಾಷ್ಯದಲ್ಲಿ ಹೇಳುವಾಗ ಬರೀ ಸಕಲ ವಿದ್ಯೆಗಳ ಉಪದೇಶ ಮಾಡಿದರು, ನಿಧಾನವಾಗಿ ಮಾಡಿದರು, ಅನೇಕ ಬಾರಿ ಮಾಡಿದರು ಅಲ್ಲ. ಸಕೃತ್ ಒಂದೇ ಸಲ ಮಾಡುತ್ತಾರೆ. ಒಂದೇ ಸಲ ಉಪದೇಶ ಮಾಡಿದ್ದನ್ನು ಬ್ರಹ್ಮದೇವರು ತಿಳಿದುಕೊಂಡಿದ್ದಾರೆ. ಇದು ಆ ಪರಮಾತ್ಮನ ಅತ್ಯದ್ಭುತವಾದಂತಹ ಮಹಿಮೆ. ಭಗವಂತನ ಲೀಲೆ. ಎಲ್ಲ ಪರಮಾತ್ಮನ ರೂಪಗಳು ಒಂದೇ ಆಗಿದ್ದರೂ ಒಂದೊಂದು ರೂಪದಿಂದ ಒಂದೊಂದು ಕೆಲಸ ಮಾಡುತ್ತಾನೆ. ಅದನ್ನು ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಹಯಗ್ರೀವ ರೂಪಿಯಾದ ಪರಮಾತ್ಮ ಸಕಲ ವಿದ್ಯೆಗಳ ಉಪದೇಶವನ್ನು ಮಾಡಿದ. ಅದನ್ನು ಬ್ರಹ್ಮದೇವರು ಕೇಳಿ ಮುಂದೆ ಎಲ್ಲರಿಗೂ ಹೇಳಿದರು. ಕಪಿಲನಾಮಕ ಪರಮಾತ್ಮನೂ ಕೂಡ ಸ್ಪೆಷಲ್ ಆಗಿ ಕೇವಲ ಬ್ರಹ್ಮದೇವರಿಗೆ ಮಾತ್ರ ವಿಶೇಷ ಉಪದೇಶವನ್ನು ಮಾಡಿದ್ದಾನೆ. ಹೃದಯದಲ್ಲಿ ಅಂತರ್ಯಾಮಿಯಾಗಿದ್ದು ವೇದವ್ಯಾಸದೇವರು ಆ ವೇದಾರ್ಥಗಳೆಲ್ಲ ಬ್ರಹ್ಮದೇವರಿಗೆ ಸ್ಫುರಣ ಆಗುವಂತೆ ಮಾಡಿದರಂತೆ. ಅಂತರ್ಗತಸ್ಯ ವ್ಯಾಸಸ್ಯ ಪ್ರಸಾದಾನ್ ನಿತ್ಯಶಕ್ತಿತಃ ತೇನ ಚಾನಂತ ಶಕ್ತಿತ್ವಾತ್ ಯುಗಪತ್ ಸಮುದೀರಿತಂ. ನೋಡಿ, ಅನಂತ ಶಕ್ತಿಯಾಗಿರುವಂತಹ ಪರಮಾತ್ಮ ಒಂದೇ ಕ್ಷಣದಲ್ಲಿ ಸಕಲ ವಿದ್ಯೆಗಳ ಉಪದೇಶ ಮಾಡಿದ. ಒಂದು ಬಾರಿಯೇ ಮಾಡಿದ, ಏಕಕಾಲಕ್ಕೆ ಮಾಡಿದ. ಅದನ್ನು ಅಷ್ಟೇ ಶೀಘ್ರದಲ್ಲಿ ತಿಳಿದುಕೊಂಡವರು ಬ್ರಹ್ಮದೇವರು. ಅವನ ಜ್ಞಾನ ಎಂಥದ್ದು, ಇವರ ಜ್ಞಾನ ಎಂಥದ್ದು. ಎಂತಹ ಗುರು, ಎಂತಹ ಶಿಷ್ಯರು, ಅರ್ಥ ಮಾಡಿಕೊಳ್ಳಿ. ಒಳಗಿದ್ದು ತಿಳಿಸಿದವರು ವೇದವ್ಯಾಸದೇವರು, ಹೊರಗಿದ್ದು ಉಪದೇಶ ಮಾಡಿದವನು ಹಯಗ್ರೀವ.
ಹಯಗ್ರೀವ ಒಳಗಿಲ್ಲ ಅಂತ ಅರ್ಥ ಅಲ್ಲ. ಪರಮಾತ್ಮನ ಲೀಲೆ ಅಷ್ಟೇ. ಒಂದೊಂದು ರೂಪದಿಂದ ಒಂದೊಂದು ರೀತಿಯಲ್ಲಿ ಭಗವಂತ ಬ್ರಹ್ಮದೇವರಿಗೆ ಅನುಗ್ರಹ ಮಾಡಿ ತಿಳಿಸಿಕೊಟ್ಟಿದ್ದಾನೆ ಎಂಬುದಾಗಿ ಇಲ್ಲಿ ಹೇಳುತ್ತಾರೆ. ಇಲ್ಲಿ ಒಂದು ಮಾತನ್ನು ನಾವು ತಿಳಿಯಬೇಕು. ಶ್ರೀಮದ್ ಭಾಗವತದಲ್ಲಿ ಪ್ರಾರಂಭದೊಳಗೆ ಬ್ರಹ್ಮದೇವರಿಗೆ ಪರಮಾತ್ಮ ಉಪದೇಶ ಮಾಡಿದ ವಿಚಾರವನ್ನು, ವೇದೋಪದೇಶ ಮಾಡಿದ್ದನ್ನು ಹೇಳುತ್ತಾರೆ. ತೇನೇ ಬ್ರಹ್ಮ ಹೃದಯ ಆದಿಕವಯೇ. ಆದಿಕವಿಯಾದಂತಹ ಬ್ರಹ್ಮದೇವರಿಗೆ ವೇದಗಳ ಉಪದೇಶವನ್ನು ಮಾಡಿದ ಪರಮಾತ್ಮ ಅಂತ. ಬ್ರಹ್ಮ ಅಂದರೆ ವೇದ. ತೇನೇ ಬ್ರಹ್ಮ ಹೃದಯ ಆದಿಕವಯೇ. ಆ ಆದಿಕವಿಯಾದ ಬ್ರಹ್ಮದೇವರಿಗೆ ಸಕಲ ವೇದಗಳ ಉಪದೇಶ ಮಾಡಿದವರು ಯಾರು ಅಂದರೆ ಹಯಗ್ರೀವ ರೂಪಿಯಾದ ಪರಮಾತ್ಮನೂ ಹೌದು, ಕಪಿಲ ನಾಮಕ ಪರಮಾತ್ಮನೂ ಹೌದು, ವೇದವ್ಯಾಸ ರೂಪದಿಂದ ಉಪದೇಶ ಮಾಡಿದ್ದು ಹೌದು. ಹಾಗಾಗಿ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಅಂತಂದರೆ ಈ ಮೂರು ರೂಪಿಯಾದ ಪರಮಾತ್ಮನನ್ನು ನಾವಲ್ಲಿ ಚಿಂತನೆ ಮಾಡಬಹುದು. ಯಾಕೆಂದರೆ ಋಗ್ಭಾಷ್ಯದಲ್ಲಿ ಹೇಳುವಾಗ ಶ್ರೀಮದಾಚಾರ್ಯರು ಮೂರನ್ನೂ ಹೇಳಿದ್ದಾರೆ. ಕಪಿಲ ರೂಪದಿಂದ, ಹಯಗ್ರೀವ ರೂಪದಿಂದ ಉಪದೇಶ ಮಾಡಿದ, ಅಂತರ್ಯಾಮಿಯಾಗಿ ವ್ಯಾಸ ರೂಪದಿಂದ ಜ್ಞಾನ ಮಾಡಿಸಿಕೊಟ್ಟ ಅಂತ. ಅದನ್ನು ಬಹಳ ಸುಂದರವಾಗಿ ಸೂಕ್ಷ್ಮವಾಗಿ ಸೂಚನೆ ನೀಡಿದ್ದಾರೆ. ಹೃದಯ ಅಂತ. ತೇನೇ ಬ್ರಹ್ಮ ಹೃದಯ. ಪರಮಾತ್ಮ ಹೇಗೆ ಉಪದೇಶ ಮಾಡಿದ ಅಂದರೆ ಹೃದಯ, ಬಹಳ ಸ್ನೇಹದಿಂದ ಉಪದೇಶ ಮಾಡಿದ, ಬಹಳ ಪ್ರೀತಿಯಿಂದ ಉಪದೇಶ ಮಾಡಿದ ಬ್ರಹ್ಮದೇವರಿಗೆ. ಅಂತಲೇ ಅವರಿಗೆ ಪೂರ್ಣ ಅರ್ಥ ಆಯಿತು. ಬ್ರೂಯು ಸ್ನಿಗ್ಧಸ್ಯ ಶಿಷ್ಯಸ್ಯ ಗುರವೋ ಗುಹ್ಯಮಪ್ಯುತ. ರಹಸ್ಯವಾದ ವಿದ್ಯೆಯನ್ನು ಪ್ರೀತಿಯ ಶಿಷ್ಯನಿಗೆ ಬಿಚ್ಚಿ ಹೇಳುತ್ತಾರೆ ಗುರುಗಳು ಅಂತ. ಹಾಗಾಗಿ ಸ್ನೇಹೇನ, ಶ್ರೀಮದಾಚಾರ್ಯರ ವ್ಯಾಖ್ಯಾನ ಹೃದಯ ಸ್ನೇಹೇನ ಅಂತ ಭಾಗವತ ತಾತ್ಪರ್ಯ. ಅತ್ಯಂತ ಪ್ರೀತಿಯಿಂದ ಬ್ರಹ್ಮದೇವರಿಗೆ ಸಕಲ ವಿದ್ಯೆಗಳ ಉಪದೇಶವನ್ನು ಮಾಡಿದ ಅಂತ. ಆ ಸ್ನೇಹೇನ ಅಂತ ಶಬ್ದ ಇದೆ ನೋಡಿ. ಸ್ನೇಹದಿಂದ ಪ್ರೀತಿಯಿಂದ ಉಪದೇಶ ಮಾಡಿದ ಅಂತ ಮಾತ್ರ ಹೇಳಲು ಹೊರಟ ಶಬ್ದ ಅಲ್ಲ ಅದು. ಹಾಗೆ ಒಂದು ಚಿಂತನೆ. ಹಾಗಾದರೆ ಹೃದಯ ಅಂದರೆ ಸ್ನೇಹ. ಸ್ನೇಹ ಅಂದರೆ ಇದು ನೀರಿನಲ್ಲಿರುವ ಗುಣಕ್ಕೆ ಸ್ನೇಹ ಅಂತ ಕರೀತಾರೆ. ನೀರಿನಲ್ಲಿ ಒಂದು ಜಿಡ್ಡು ಅಂತ ಗುಣ ಇದೆ. ಚೂರ್ಣಾದಿ ಪಿಂಡೀಭಾವ ಹೇತುರ್ ಗುಣ ಸ್ನೇಹ, ಅದು ನೀರಿನಲ್ಲಿರುವ ಗುಣ. ಹಾಗಾಗಿ ಸ್ನೇಹ ಅಂದರೆ ನೀರಿನ ಗುಣ. ಹೃದಯ ಅನ್ನುವುದಕ್ಕೆ ಸ್ನೇಹೇನ ಅಂತ ಅರ್ಥ. ಸ್ನೇಹೇನ ಅಂದರೆ ಸ್ನೇಹ ಎಂಬ ಗುಣದಿಂದ ಕೂಡಿದಂತಹ ನೀರಿಗೆ ಸಂಬಂಧಪಟ್ಟ ಭಗವಂತನ ಅವತಾರ ಅಂತ. ವೇದವ್ಯಾಸದೇವರ ಅವತಾರ ಎಲ್ಲಿ ಆಗಿದೆ? ದ್ವೀಪದಲ್ಲಿ. ಎರಡೂ ಕಡೆಗೆ ನೀರು, ಮಧ್ಯದಲ್ಲಿ ದ್ವೀಪ. ಅಲ್ಲಿ ಅವತಾರ ಮಾಡಿದವರೇ ದ್ವೈಪಾಯನರು. ಹಾಗಾದರೆ ಹೃದಯ ಸ್ನೇಹೇನ ಅಂದರೆ ಸ್ನೇಹಯುಕ್ತ ಜಲಮಧ್ಯಗತ ದ್ವೀಪೋತ್ಪನ್ನೇನ ದ್ವೀಪಾವತೀರ್ಣೇನ ವೇದವ್ಯಾಸ ರೂಪೇಣ ಅಂತ. ಆ ಭಗವಂತ ಯಾವ ರೂಪದಿಂದ ವೇದಗಳ ಜ್ಞಾನ ಮಾಡಿಸಿಕೊಟ್ಟ ಅಂದರೆ ಹೃದಯ. ಹೃದಯ ಅಂದರೆ ಸ್ನೇಹೇನ. ಸ್ನೇಹೇನ ಅಂದರೆ ಪ್ರೀತಿಯಿಂದ ಅಂತ ಮಾತ್ರ ನೀವೆಲ್ಲ ಪ್ರೀತಿಯಿಂದ ಅರ್ಥ ತಿಳಿದುಕೊಳ್ಳುವುದು ಒಂದಾದರೆ, ಇನ್ನೊಂದು ಜ್ಞಾನಪೂರ್ವಕವಾಗಿ ಅರ್ಥ ಮಾಡಿಕೊಳ್ಳಬೇಕಾದದ್ದೇನು ಅಂದರೆ ಸ್ನೇಹೇನ ಅಂದರೆ ಸ್ನೇಹದಿಂದ ಕೂಡಿದಂತಹ ನೀರಿನ ಮಧ್ಯದಲ್ಲಿ ಅವತಾರ ಮಾಡಿದ ವ್ಯಾಸರೂಪದಿಂದ ವೇದಗಳ ಉಪದೇಶವನ್ನು ಮಾಡಿದ. ತೇನೇ ಬ್ರಹ್ಮ ಹೃದಯ. ಇನ್ನೊಂದು ಸ್ನೇಹ ಅಂದರೆ ನೀರೇ. ನೀರು ಬಿಟ್ಟೆಲ್ಲಿ ಹೋಗಬೇಡಿ. 2 ದಿವಸ ನೀರು ಕುಡದೇ ಇಲ್ಲ ಪಾಪ, ನಿನ್ನೆ ಮೊನ್ನೆ. ಆ ನೀರನ್ನೇ ಸೃಷ್ಟಿ ಮಾಡಿದಂತಹ ಅವತಾರ. ಸ್ನೇಹಯುಕ್ತವಾದ ಜಲ ಬಿಂದು ಸರೋವರವನ್ನೇ ನಿರ್ಮಾಣ ಮಾಡಿದಂತಹ ಕಪಿಲನಾಮಕನಾದ ಪರಮಾತ್ಮ.
ಹೃದ ಸ್ನೇಹೇನ ತನ್ನ ಆನಂದ ಬಾಷ್ಪಗಳಿಂದಲೇ ಬಿಂದು ಸರೋವರವನ್ನು ನಿರ್ಮಾಣ ಮಾಡಿದ. ಅದೇನು? ತಾಯಿ ಮಗ ಇಬ್ಬರು, ಇವನ ಉಪದೇಶ ಕೇಳಿದ ತಾಯಿ ಅವಳೂ ಕೂಡ ನೀರಾಗಿ ಹರಿತಾಳೆ, ನದಿಯಾಗಿ ಹರಿತಾಳೆ ಅಂತ ಇದೆ ಶ್ರೀಮದ್ ಭಾಗವತದಲ್ಲಿ. ಹಾಗಾಗಿ ಉಪದೇಶ ಮಾಡುವ ಭಗವಂತ ತಾನು ಸ್ವಯಂ ನೀರಿನ ಸೃಷ್ಟಿ ಮಾಡಿದ, ಉಪದೇಶ ಕೇಳಿದ ತಾಯಿಯನ್ನು ನೀರಾಗಿ ಹರಿಯುವಂತೆ ಮಾಡಿದವ. ಅಂತಹ ಸ್ನೇಹೇನ ಕಪಿಲ ರೂಪದಿಂದ ಬ್ರಹ್ಮ ತೇನೆ, ಕಪಿಲ ರೂಪದಿಂದಲೂ ಪರಮಾತ್ಮ ವೇದೋಪದೇಶ ಮಾಡಿದ ಅಂತ ಭಾಗವತಕ್ಕೆ ಇನ್ನೊಂದು ಅರ್ಥ. ಅದರಂತೆ ಈ ಹಯಗ್ರೀವ ರೂಪಿಯಾಗಿರುವಂತಹ ಪರಮಾತ್ಮನ ಅವತಾರ ಎಲ್ಲಿ ಆಯಿತು ಅಂತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹೇಳ್ತಾರೆ. ಅಹಂ ಹಯಶಿರಾ ಭೂತ್ವ ಸಮುದ್ರೇ ಪಶ್ಚಿಮೋತ್ತರೆ ಪಿಬಾಮಿ ಸುಹುತಂ ಹವ್ಯಂ ಕವ್ಯಂಚ ಶ್ರದ್ಧೆಯಾನ್ವಿತಂ ಅಂತ ಹಯಗ್ರೀವ ರೂಪಿಯಾದ ಪರಮಾತ್ಮನೇ ಹೇಳಿಕೊಂಡಿದ್ದಾನೆ. ಪರಮಾತ್ಮನೇ ಹೇಳ್ತಾನೆ, ನಾನೇ ಹಯಗ್ರೀವ ರೂಪವನ್ನು ತೆಗೆದುಕೊಂಡು ಪಶ್ಚಿಮೋತ್ತರ ಭಾಗದಲ್ಲಿ ಸಮುದ್ರದ ವಾಯವ್ಯ ಭಾಗದಲ್ಲಿ ಅಲ್ಲಿ ನಾನು ಸನ್ನಿಹಿತನಾಗಿದ್ದು ತಿಳಿದುಕೊಳ್ಳಿ. ಹಯಗ್ರೀವ ರೂಪಿಯಾದ ಪರಮಾತ್ಮ ಸರ್ವವಿದ್ಯಾಪ್ರದ ಜ್ಞಾನಪ್ರದ ಅನ್ನುವುದು ಶಾಸ್ತ್ರೋಪದೇಶ ಮಾಡ್ತಾನೆ ಎನ್ನುವುದು ಎಷ್ಟು ಸತ್ಯವೋ, ಹವ್ಯ ಕವ್ಯಗಳನ್ನೆಲ್ಲ ನಾನು ಸ್ವೀಕಾರ ಮಾಡುತ್ತೇನೆ ಅಂತ ಹೇಳಿಕೊಳ್ತಾನೆ. ಸಾಮಾನ್ಯವಾಗಿ ಹಯಗ್ರೀವನಿಗೂ ಈ ಹವ್ಯ ಕವ್ಯಗಳಿಗೂ ಏನು ಸಂಬಂಧ ಇಲ್ಲ ಅಂತ ಕೆಲವರು ತಿಳಿದಿರಬಹುದು. ಹವ್ಯ ಕವ್ಯಗಳು ಅಂದರೆ ಜನಾರ್ದನ ಬರ್ತಾನೆ ಕವ್ಯಕ್ಕೆ, ಹವ್ಯಕ್ಕೆ ಪರಶುರಾಮ ಬರ್ತಾನೆ. ಸತ್ಯವೇ, ಪರಶುರಾಮ ರೂಪದಿಂದ ಅಗ್ನಿಂತರ್ಗತನಾಗಿ ಹವ್ಯವನ್ನು ಸ್ವೀಕಾರ ಮಾಡುತ್ತಾನೆ. ಜನಾರ್ದನ ರೂಪದಿಂದ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಗಳಿಂದ ಕವ್ಯವನ್ನು ಸ್ವೀಕಾರ ಮಾಡುತ್ತಾನೆ ಎನ್ನುವುದು ಸರಿ. ಆದರೆ ಹಯಗ್ರೀವ ರೂಪದಿಂದಲೂ ಅದನ್ನು ಸ್ವೀಕಾರ ಮಾಡುತ್ತೇನೆ ಅಂತಾನೆ ಪರಮಾತ್ಮ. ಯಾಕೆ ಅಂದರೆ ಬರೀ ಕವ್ಯದಲ್ಲಿ ಪಿಂಡ ಇರೋದಿಲ್ಲ, ಬರೀ ಎಳ್ಳು ದರ್ಭ ಅಷ್ಟೇ ಅಲ್ಲ, ಇಲ್ಲಿ ಬರೀ ತುಪ್ಪ ಅಲ್ಲ, ವೇದ ಮಂತ್ರಗಳೇ ಇರ್ತದಲ್ಲ. ಆ ವೇದ ಮಂತ್ರಾದಿಗಳ ಶ್ರುತಿ ಸ್ಮೃತಿಗಳ ಪಠನ ಪೂರ್ವಕವಾಗೇನೆ ಹವ್ಯ ಕವ್ಯಗಳ ಎಲ್ಲ ಕಾರ್ಯ ನಡೆಯಬೇಕಲ್ಲ. ಹಾಗಾಗಿ ಆ ಅರ್ಥಾನುಸಂಧಾನ ಪೂರ್ವಕವಾಗಿ ಮಾಡಿಸುವ ಹಯಗ್ರೀವ ಚೆನ್ನಾಗಿ ಮಾಡಿದರೆ ಆ ಸಂದರ್ಭದಲ್ಲಿ ಪಠಿತವಾದ ವೇದಾದಿ ಮಂತ್ರಗಳ ಅರ್ಥಾನುಸಂಧಾನದಿಂದ ಬರುವ ಪುಣ್ಯವನ್ನು ಸ್ವೀಕಾರ ಮಾಡಿ ಫಲ ಕೊಡಬೇಕಾದದ್ದು ಹಯಗ್ರೀವನೇ ಎನ್ನುವ ದೃಷ್ಟಿಯಲ್ಲಿ ಮಹಾಭಾರತ ಹೇಳುವ ಮಾತು ಕೇಳಿ. ಪಿಬಾಮಿ ಸುಹುತಂ ಹವ್ಯಂ, ಯಜ್ಞದಲ್ಲಿ ಕೊಟ್ಟ ಹವಿಸ್ಸನ್ನು ನಾನೇ ಸ್ವೀಕಾರ ಮಾಡೋದು. ಕವ್ಯಂಚ ಶ್ರದ್ಧೆಯಾನ್ವಿತಂ, ಶ್ರದ್ಧೆಯಿಂದ ಶ್ರಾದ್ದದಲ್ಲಿ ನೀಡುವ ಕವ್ಯವನ್ನು ಸ್ವೀಕಾರ ಮಾಡುವುದು ಹಯಗ್ರೀವ ರೂಪದಿಂದ ನಾನು ಅಂತ ಹೇಳ್ತಾನೆ ಪರಮಾತ್ಮ. ಹವ್ಯ ಕವ್ಯಗಳನ್ನು ಸ್ವೀಕಾರ ಮಾಡುತ್ತೇನೆ. ಸಮುದ್ರದ ಪಶ್ಚಿಮೋತ್ತರ ಭಾಗದಲ್ಲಿ ವಾಯವ್ಯ ಭಾಗದಲ್ಲಿದ್ದು ಅಂತ ಹಯಗ್ರೀವ ರೂಪಿಯಾದ ಪರಮಾತ್ಮ ಮಹಾಭಾರತದಲ್ಲಿ ತನ್ನ ಅಡ್ರೆಸ್ ಕೊಟ್ಟಿದ್ದಾನೆ, ಸಮುದ್ರದಲ್ಲಿ ಅಂತ. ಅದೇ ರೀತಿಯಾಗಿ ಹಯಗ್ರೀವ ರೂಪಿಯಾಗಿರುವಂತಹ ಪರಮಾತ್ಮನ ಮಹಿಮೆಯನ್ನು ಸ್ಕಂದ ಪುರಾಣದಲ್ಲಿ ತಿಳಿಸುವಾಗ ಸಿಂಧೂನದ ವಿತಸ್ತಾಯಾ ಪ್ರವೃತ್ತಸ್ತತ್ರ ಸಂಗಮೇ, ಸಿಂಧೂ ನದ ಹಾಗೂ ವಿತಸ್ತಾ ನದಿ ಇವೆರಡರ ಸಂಗಮದಲ್ಲಿಯೂ ಕೂಡ ಹಯಗ್ರೀವ ದೇವರು ಪ್ರಕಟರಾಗಿದ್ದಾರೆ ಅಂತ. ಶ್ರವಣ ನಕ್ಷತ್ರ ಪೌರ್ಣಿಮಾ ತಿಥಿ ನಾಳೆ ಬರ್ತಾ ಇದೆ. ಶ್ರವಣ ನಕ್ಷತ್ರ ಇದ್ದಾಗ ಶ್ರಾವಣ ಮಾಸದ ಪೌರ್ಣಿಮಾ ತಿಥಿಯಲ್ಲಿ ಸಿಂಧೂನದ ಮತ್ತು ವಿತಸ್ತಾ ಸಂಗಮದಲ್ಲಿ ಪ್ರಕಟ ಆಗಿತ್ತು. ಸಮುದ್ರದ ಪಶ್ಚಿಮೋತ್ತರ ಭಾಗದಲ್ಲಿ ಮುಂದೆ ಇದ್ದದ್ದು. ಅಂತೂ ಹಯಗ್ರೀವ ದೇವರ ಪ್ರಕಟ ಆದದ್ದು ಅವರ ವಿಶೇಷವಾದಂತಹ ಕಾರ್ಯದ ಕ್ಷೇತ್ರ ಎಲ್ಲವನ್ನು ಗಮನಿಸಿದರೆ ವೇದೋಪದೇಶ ಮಾಡಿದ್ದು ಈ ಕಡೆಗೆ ವಸುಧಾರ, ಸಿಂಧೂ ವಿತಸ್ತಾ ಸಂಗಮ, ಸಮುದ್ರ, ಎಲ್ಲಿ ಹೋದರೂ ನೀರು ಬಿಟ್ಟಿಲ್ಲ. ಹಾಗಾಗಿ ಹೃದಯ ಸ್ನೇಹೇನ, ಆ ಸ್ನೇಹದಿಂದ ಕೂಡಿದ ನೀರಿನ ಸಂಗಮ, ನೀರಿನ ರಾಶಿ, ನೀರಿನ ಧಾರೆ, ಈ ಮಧ್ಯದೊಳಗೆ ಇರುವ ಹಯಗ್ರೀವ ರೂಪದಿಂದ ತೇನೆ ಬ್ರಹ್ಮ ವೇದವನ್ನು ಉಪದೇಶ ಮಾಡಿದ್ದಾನೆ. ಆದಿಕವಿಗಳಾದ ಬ್ರಹ್ಮದೇವರಿಗೆ ಎನ್ನುವ ಮೂಲಕ ಋಗ್ಭಾಷ್ಯದಲ್ಲೇನು ಶ್ರೀಮದಾಚಾರ್ಯರು
ಕಪಿಲ, ವ್ಯಾಸ, ಹಯಗ್ರೀವ ಎಂಬ 3 ರೂಪಗಳಿಂದ ವೇದೋಪದೇಶವನ್ನು ಮಾಡಿದರು ಅಂತಿದೆ. ಅದನ್ನು ಪುಟ್ಟ ಮಾತಿನಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಸೂಚನೆ ಮಾಡಿದ್ದಾರೆ. ಹೃದಯ ಅನ್ನೋದಕ್ಕೆ ಸ್ನೇಹೇನ ಅಂತ ಅರ್ಥವನ್ನು ಭಾಗವತ ತಾತ್ಪರ್ಯದಲ್ಲಿ ಬರೆಯುವ ಮೂಲಕ ಆ ರಹಸ್ಯವನ್ನು ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ ಎಂಬುದಾಗಿ ನಾವು ಭಾವಿಸಬೇಕು. ಒಟ್ಟು ತಿಳಿಯುವುದಾದರೆ ಇಂತಹ ಉತ್ತಮವಾದ ಸಕಲ ವಿದ್ಯೆಗಳ ಉಪದೇಶವನ್ನು ಮಾಡಿದಂತಹ ಸ್ವಾಮಿ, ವಿಶೇಷವಾಗಿ ಸಾಮವೇದದ ಉಪದೇಶವನ್ನು ಮಾಡಿದವ, ಉಪದೇಶ ಮಾಡುವ ರೀತಿಯಲ್ಲಿಯೂ ಒಂದೇ ಕ್ಷಣದಲ್ಲಿ ಸಕಲ ವಿದ್ಯೆಗಳ ಉಪದೇಶವನ್ನು ಮಾಡುವ ಅತ್ಯದ್ಭುತ ಅನಂತ ಅಚಿಂತ್ಯವಾದ ಶಕ್ತಿಯನ್ನು ಪಡೆದುಕೊಂಡವ, ಆ ಹಯಗ್ರೀವ ರೂಪಿಯಾಗಿರುವಂತಹ ಪರಮಾತ್ಮ ಎಂಬುದಾಗಿ ಮತ್ತು ಹವ್ಯಕವ್ಯಗಳನ್ನು ಸ್ವೀಕಾರ ಮಾಡಿ ಶ್ರದ್ಧೆಯಿಂದ ಯಜ್ಞಯಾಗಾದಿಗಳನ್ನು ಮಾಡುವವರಿಗೆ, ಶ್ರಾದ್ದಾದಿಗಳನ್ನು ಮಾಡುವವರಿಗೆ ಅದರ ಫಲವನ್ನು ಕೊಡುವವನು ಕೂಡ ಹಯಗ್ರೀವ ರೂಪಿಯಾದಂತಹ ಪರಮಾತ್ಮ ಅಂತ ಹಯಗ್ರೀವನ ಮಹಿಮೆಯನ್ನು ಚೆನ್ನಾಗಿ ಮನಸ್ಸಿನಲ್ಲಿ ಎಲ್ಲರೂ ತಂದುಕೊಂಡು ಅನುಸಂಧಾನವನ್ನು ಮಾಡಬೇಕು. ರಾಮ 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 ಜೈ ಶ್ರೀರಾಮ್. ಶ್ರೀರಾಮ್. ರಾಮನಾಮದ ಸಂಕೀರ್ತನವನ್ನು ಮಾಡುತ್ತಾ ನರ್ತನ ಮಾಡಿದ ಮಹಾಜ್ಞಾನಿಗಳು ಕೋಟಿ ಕೋಟಿ ಜ್ಞಾನಿವರೆಣ್ಯರು, ಮಹನೀಯ ಚರಣರೆಲ್ಲ ಆ ರಾಮನಾಮದಲ್ಲಿ ಮುಳುಗಿದವರಿದ್ದಾರೆ, ನರ್ತನೆಯನ್ನು ಮಾಡಿ ತೋರಿಸಿದವರಿದ್ದಾರೆ. ಅವರ ಕೃಪಾಲೇಶಕ್ಕೆ ಪಾತ್ರರು ಅಂತ ಮಾತ್ರ ನಾವು ತಿಳಿಯಬೇಕು. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋಧ್ವನಿಃ ವಿಶೋಭತೆ ಚ ವೈಕುಂಠ ಕವಾಟೋದ್ಘಾಟನಕ್ಷಮಃ ಶ್ಲೋಕತ್ರಯಮಿದಂ ಪುಣ್ಯಂ ಹಯಗ್ರೀವ ಪದಾಂಕಿತಂ ವಾದಿರಾಜಯತಿ ಪ್ರೋಕ್ತಂ ಪಠತಾಂ ಸಂಪದಾಂ ಪದಂ. बोलो मूल राम भगवान की, दिग्विजय राम भगवान की.
ವೇದವ್ಯಾಸ ಭಗವಾನ ಕಿ ಹಯಗ್ರೀವ ಭಗವಾನ ಕಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಕಿ ಎಲ್ಲ ಭಕ್ತಾದಿಗಳಲ್ಲಿ ಸೂಚನೆ, ನಾಳೆ ದಿವಸ ನೂತನ ಉಪಕರ್ಮ ಹಾಗೂ ನಿತ್ಯ ಉಪಕರ್ಮಗಳು ಜನಿವಾರ ಹಾಕಿಕೊಳ್ಳುವ ಕಾರ್ಯಕ್ರಮ ಇದೆ. ಬೆಳಿಗ್ಗೆ ಸರಿಯಾಗಿ 5:15 ನೂತನ ಉಪಕರ್ಮದವರು ಬರಬೇಕು, 6 ಗಂಟೆಗೆ ನಿತ್ಯ ಉಪಕರ್ಮದವರು ಬರಬೇಕು. ತಡ ಮಾಡಿಕೊಳ್ಬೇಡ್ರಿ, ಜಾಗ ಇರೋದು ಇಷ್ಟೇ ಇದೆ. ಆದ್ದರಿಂದ ಎಲ್ಲರೂ ಬೇಗನೆ ಬಂದು ನಿಮ್ಮ ಸ್ಥಾನಗಳನ್ನು ತಗೊಳ್ಬೇಕು. 5:15 ಸರಿಯಾಗಿ ನೂತನ ಉಪಕರ್ಮದವರು, 6 ಗಂಟೆಗೆ ನಿತ್ಯ ಉಪಕರ್ಮದವರು ಬರಬೇಕು. ಮಧ್ಯದಲ್ಲಿ ದಾರಿ ಬಿಡ್ರಿ, ಹಯಗ್ರೀವ ದೇವರ ವಾಹನೋತ್ಸವ ಬರ್ತಾ ಇದೆ. ಮಹಾಸ್ವಾಮಿಗಳವರಿಗೆ ದಾರಿಯನ್ನು ಮಾಡಿಕೊಡಬೇಕು. ಸಾಯಂಕಾಲ 5 ಗಂಟೆಗೆ ಸರಿಯಾಗಿ ಶೋಭಾಯಾತ್ರೆ ಹಯಗ್ರೀವ ದೇವರ ಭವ್ಯ ಭಾವಚಿತ್ರದೊಂದಿಗೆ ಎಮ್ಮಿಕೇರಿಯಿಂದ ಉತ್ತರಾದಿ ಮಠದವರೆಗೆ ಇದೆ. ಎಲ್ಲ ಪುರುಷರು ಸ್ತ್ರೀಯರು ಎಮ್ಮಿಕೇರಿಗೆ ಸರಿಯಾಗಿ 5 ಗಂಟೆಗೆ ಬಂದರೆ ಅಲ್ಲಿಂದ ಭವ್ಯ ಶೋಭಾಯಾತ್ರೆ ಬರ್ತದೆ. ಹಯಗ್ರೀವ ಜಯಂತಿ ನಿಮಿತ್ತ ನಡೆಯುವಂತಹ ಈ ಕಾರ್ಯಕ್ರಮಗಳು ಮತ್ತೊಂದು ಬಾರಿ ತಮ್ಮೆಲ್ಲರ ಭಕ್ತರ ಅವಗಾಹನೆಗಾಗಿ ನಾಳೆ ದಿವಸ ಉಪಕರ್ಮ ಕಾರ್ಯಕ್ರಮ ಜನಿವಾರ ಹಾಕಿಕೊಳ್ಳುವಂತಹದ್ದು. 5:15 ಸರಿಯಾಗಿ ಬೆಳಗ್ಗೆ ನೂತನ ಉಪಕರ್ಮದವರು ಇರಬೇಕು, ಅವರ ಪುಣ್ಯಾವಚನಾದಿಗಳಲ್ಲಿ ಆಗಬೇಕು. 6 ಗಂಟೆಗೆ ನಿತ್ಯ ಉಪಕರ್ಮದವರು ಇಲ್ಲಿ ಇರಬೇಕು ಅಂತ ತಿಳಿಸಿಕೊಡ್ತಾ ಇದ್ದೇವೆ. ಹಯಗ್ರೀವ 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 ದಾರಿ ಬಿಡಬೇಕು ಮಹಾಸ್ವಾಮಿಗಳವರಿಗೆ ದಾರಿ ಬಿಡಬೇಕು. ಹಯಗ್ರೀವ ಮಧ್ಯದಲ್ಲಿ ಬರಬೇಡ್ರಿ, ದಾರಿ ಬಿಡ್ರಿ. ಹಯಗ್ರೀವ ದಾರಿ ಬಿಡಿ. ಹಯಗ್ರೀವ 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 ಹಯಗ್ರೀವ